ಗೇಹಾಶ್ರಮ ಸರ್ವಥಾ ನಹಿ ಹಿತಃ. ಗೃಹಸ್ಥನಿಗೆ ಏನ್ ಹೇಳ್ತಾ ಇದ್ದಾರೆ? ಗೃಹಸ್ಥಾಶ್ರಮ ಸಂಪೂರ್ಣವಾಗಿ ಯಾವುದೇ ಪ್ರಕಾರದಿಂದನೂ ಹಿತರೂಪ ಇಲ್ಲ. ಗೃಹಸ್ಥಾಶ್ರಮದ ಉಪದೇಶ ಕೊಡೋರಿದ್ದಾರೆ. ಮತ್ತು ಮೊದಲನೆಯ ಪ್ರತಿಜ್ಞೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಗೃಹಸ್ಥಾಶ್ರಮ ಗೇಹಾಶ್ರಮ ಸರ್ವಥಾ ನಹಿ ಹಿತಃ. ಇದು ಯಾವುದೇ ರೀತಿಯಿಂದನೂ ಹಿತಕಾರಿ ಇಲ್ಲ. ನಮಗೇನ್ ಅನಿಸ್ತಾ ಇತ್ತು? ಆಚಾರ್ಯರಿಗೆ ಗೃಹಸ್ಥ ಅವಸ್ಥೆಯಲ್ಲಿ ಏನಾದ್ರೂ ಧರ್ಮ ಪಾಲನೆ ಮಾಡಕ್ ಹೇಳ್ತಾರೆ, ಏನೇನ್ ಮಾಡ್ಬೇಕು ಶ್ರಾವಕ ಅಂತ. ಮತ್ತು ಒಂದೇ ಶಬ್ದದಲ್ಲಿ ಮುಗಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಕಿ ಗೃಹಸ್ಥಾಶ್ರಮನೇ ಉಚಿತ, ಸೂಕ್ತ ಇಲ್ಲ. ಯಾವ ರೀತಿಯಿಂದನೂ ಗೃಹಸ್ಥಾಶ್ರಮದಲ್ಲಿ ನಿನಗೆ ಹಿತವಾದದ್ದು ಇಲ್ಲ. ನಮಗೇನು ಪ್ರಶ್ನೆ ಇರುತ್ತೆ? ಕಿ ಧಾರ್ಮಿಕ ವ್ಯಕ್ತಿಗೆ ಕಷ್ಟಗಳು ತುಂಬಾ ಇದೆ, ಅಧಾರ್ಮಿಕ ವ್ಯಕ್ತಿ ಅಂತೂ ಆರಾಮಾಗಿದ್ದಾನೆ, ಸಂಯೋಗಗಳಲ್ಲೇ ಇದ್ದಾನೆ. ಆಚಾರ್ಯರು ತಯಾರಿ ಏನ್ ಮಾಡಿಸಿದ್ರು? ಯಾವ ವ್ಯಕ್ತಿ ಸಂಯೋಗಗಳ ಮಧ್ಯದಲ್ಲಿದ್ದಾನೆ ಅವನಂತೂ ನರಕದಲ್ಲಿದ್ದಾನೆ. ನರಕದಲ್ಲಿದ್ದಾನೆ ಅಂದ ಮೇಲೆ ಯಾವ ಸತತವಾಗಿರುವಂತಹ ವಸ್ತುಗಳ ಸಂಯೋಗ ಇದೆ, ಆ ಸಂಯೋಗಗಳೇ ಅವನ ಅತಿ ದೊಡ್ಡ ನರಕ ಇದೆ. ನಮಗದು ಸ್ವರ್ಗ ಕಾಣಿಸ್ತಾ ಇದೆ. ಧಾರ್ಮಿಕ ವ್ಯಕ್ತಿಗೆ ಆತ್ಮಾನಂದ ಇದೆ. ಅವನು ಎಲ್ಲಿದ್ದಾನೆ ಅಲ್ಲೇ ಆನಂದದಲ್ಲಿದ್ದಾನೆ. ಲಕ್ಷ್ಮೀ ನಿವಾಸ ನಿಲಯಂ ವಿಲೀನ ವಿಲಯಂ ನಿಧಾಯರ ದಿವೀರಂ ಆತ್ಮಾನುಶಾಸನಮಹಂ ಪಕ್ಷೇ ಮೋಕ್ಷಾಯ ಭವ್ಯಾನಾಂ. ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ 39-40ನೇ ಪದ್ಯದ ಚರ್ಚೆ ನಡೀತಾ ಇದೆ. 39-40 ಯಾವ ಪ್ರಾರಂಭದಿಂದ ಚರ್ಚೆ ನಡೀತಾ ಇದೆ ಇಲ್ಲಿವರೆಗೆ ಆತ್ಮಾನುಶಾಸನದಲ್ಲಿ ಆಚಾರ್ಯರು ಪೀಠಿಕೆ ನಡೆಸ್ತಾ ಇದ್ರು. ಅಬ್ ತಕ್ ಯಹಾ ತಕ್ ಪೀಠಿಕಾ ಹೈ ಅಂದರೆ ಮುನ್ನುಡಿ ಬರಿತಾ ಇದ್ರು. 39 ಪದ್ಯಗಳ ಪೀಠಿಕೆ ಇದೆ. ಇದು ಸಮಜ್ ಮೇ ಆ ರही ना बात? 39 ಪದ್ಯಗಳ ಪೀಠಿಕೆ ಇದೆ. ಇನ್ನ ಈ 40 ಪದ್ಯ ಆದಮೇಲೆ 41ನೇ ಪದ್ಯದಿಂದ ಆಚಾರ್ಯರು ಮೂಲ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಂಸಾರಿಕ ವ್ಯಕ್ತಿಯ ಪರಿಸ್ಥಿತಿ ಆಚಾರ್ಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ.
ಇವನ ವೀಕ್ನೆಸ್ಗಳು, ಇವನ ನೆಪಗಳು, ಇವನ ಮನಸ್ಥಿತಿ, ಇವನ ದುರವಸ್ಥೆ ಎಲ್ಲನೂ ಆಚಾರ್ಯರಿಗೆ ಚೆನ್ನಾಗಿ ಗೊತ್ತಿದೆ. ಸರಿಯಾಗಿ ಒಬ್ಬ ಸಾಂಸಾರಿಕ ವ್ಯಕ್ತಿ ಹೇಗಿರ್ತಾನೆ ಅನ್ನೋದು ಚೆನ್ನಾಗಿ ಆಚಾರ್ಯರಿಗೆ ಗೊತ್ತಿದೆ. ಇಂತಹ ದುರವಸ್ಥೆಯಲ್ಲಿರುವಂತಹ ಸಾಂಸಾರಿಕ ವ್ಯಕ್ತಿಗೆ ಧರ್ಮೋಪದೇಶ ಕೊಡೋದು ಅಸಾಧ್ಯ ಇದೆ. ಇವನಿಗೆ ಏನೇ ಉಪದೇಶ ಕೊಟ್ಟರು ಎಲ್ಲ ನಿರರ್ಥಕ ಇದೆ. ಯಾವುದೂ ಕೂಡ ಇವನೊಳಗಡೆ ಸೇರಿಕೊಳ್ಳೋದಿಲ್ಲ. ಎಂಥದ್ದೇ ಉತ್ಕೃಷ್ಟ ಉಪದೇಶ ಕೊಟ್ಟರು ಅದು ಇವನಿಗೆ ಅರಿವಾಗೋದಿಲ್ಲ. ಇದು ಚೆನ್ನಾಗಿ ಗೊತ್ತಿದೆ ಆಚಾರ್ಯರಿಗೆ. ಹಾಗಾಗಿ ಮೊದಲು ಇವನ ತಯಾರಿ ಮಾಡಿಸ್ತಾರೆ. 40 ಪದ್ಯಗಳಲ್ಲಿ ನಮ್ಮ ತಯಾರಿ ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಇದನ್ನ ಅನುಕರಣೆ ಮಾಡಿದ್ರೆ 40 ಪದ್ಯಗಳದ್ದು, ಈ 40 ಪದ್ಯಗಳಲ್ಲಿ ನಾವು ಧಾರ್ಮಿಕರಾಗೋ ತಯಾರಿ ಆಗ್ಬಿಡ್ಬೇಕು. ಇನ್ನು ಧಾರ್ಮಿಕ ಆಗಿಲ್ಲ ಇವನು, ಆದ್ರೆ ಸಜ್ಜನಾಗಿ ಕೂತಿದ್ದಾನೆ, ತಯಾರಾಗಿದ್ದಾನೆ, ಕಟಿಬದ್ಧ. ಯುದ್ಧ ಇನ್ನೂ ಶುರು ಆಗಿಲ್ಲ, ಆದರೆ ಯುದ್ಧ ಮಾಡಲಿಕ್ಕೆ ಸೈನಿಕ ತಯಾರಾಗಿದ್ದಾನೀಗ. ಬಿಲ್ಕುಲ್ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಈ ವ್ಯಕ್ತಿ ಈಗ ಧಾರ್ಮಿಕನಾಗಲಿಕ್ಕೆ ತಯಾರಾಗಿದ್ದಾನೆ. ಒಂದು ವೇಳೆ ಯಾರು ಇದನ್ನ ಸ್ವಾಧ್ಯಾಯ ಕೇಳ್ತಾ ಇದ್ದೀರಿ, ಆನ್ಲೈನಲ್ಲೂ ಇಲ್ಲೂ ತಯಾರಿ ಇನ್ನೂ ಆಗಿಲ್ಲ ಅಂದರೆ ಮುಂದೋಡ ಹೋಗೋದಿಲ್ಲ, ಪುನಃ ರಿವರ್ಸ್ ಬರೋದು. ವಾಪಸ್ ಬಂದು ಪುನಃ ವಿಚಾರ ಮಾಡೋದು. 40 ಪದ್ಯಗಳಲ್ಲಿ ಕ್ರಮವಾಗಿ ಒಂದೊಂದು ಕ್ರಮದಿಂದ ನಾವು ವಿಚಾರ ಮಾಡೋದಿದೆ. ಯಾವ ರೀತಿ ತಯಾರಿ ಮಾಡಿಸ್ತಾ ಇದ್ದಾರೆ ಆಚಾರ್ಯರು. ಆಗ ಈ ಮುಂದಿನ ಸ್ವಾಧ್ಯಾಯ ನಮಗೆ ಉಪಯೋಗಿ ಆಗುತ್ತೆ. ಇಲ್ಲಾಂದ್ರೆ ಮುಂದಿನ ಸ್ವಾಧ್ಯಾಯ ಉಪಯೋಗಕ್ಕೆ ಬರೋದಿಲ್ಲ. ಇದು ತುಂಬಾ ಸ್ಪಷ್ಟವಾಗಿ ತಿಳಿಬೇಕಿದೆ. ನಾವು ಮುಂದಿನ ಸ್ವಾಧ್ಯಾಯ ಯಾರಿಗೆ ಉಪಯೋಗ ಆಗುತ್ತೆ? ಯಾರಿಗೆ ತಯಾರಿಯಾಗಿದೆ. ಸಿದ್ಧ ಅರ್ಥ ಆಗುತ್ತೆ. ಹೆಂಗಿರ್ತಾನೆ ಸಿದ್ಧ ವ್ಯಕ್ತಿ? ಯುದ್ಧಕ್ಕೆ ತಯಾರಾಗಿರೋ ವ್ಯಕ್ತಿ ಹೆಂಗಿರ್ತಾನೆ? ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ತಯಾರಾಗಿದ್ದೀನಿ. ಏನೇನಾಗುತ್ತೆ ಯುದ್ಧದಲ್ಲಿ? ಏನಾದ್ರೂ ಆಗ್ಬೋದು. ನನ್ನ ಪ್ರಾಣ ಹೊಟ್ಟೋಗ್ಬೋದು, ನನ್ನ ಅಕ್ಕಪಕ್ಕ ನನ್ನ ಇಡೀ ಸೈನ್ಯನೇ ಸತ್ತೋಗ್ಬೋದು, ಅಥವಾ ಕಾಲು ಕೈ ಹೊಟ್ಟೋಗ್ಬೋದು, ಏನಾದ್ರೂ ಆಗ್ಬೋದು ಯುದ್ಧದಲ್ಲಿ. ಬಟ್ ನಾನು ತಯಾರಾಗಿದ್ದೀನಿ. ಹಾಗೆ 40 ಪದ್ಯಗಳ ಸ್ವಾಧ್ಯಾಯದಿಂದ ಈಗ ಈ ವ್ಯಕ್ತಿ ತಯಾರಾಗಿದ್ದಾನೆ. ಮುಂದೆ ಏನಾಗೋದಿದೆ? ಮುಂದೆ ಏನಾದ್ರೂ ಆಗ್ಬೋದು. ನಾನು ನನ್ನನ್ನೇ ಕಳ್ಕೋಬಹುದು. ಪ್ರಪಂಚದಲ್ಲಿ ನನ್ನ ಅಸ್ತಿತ್ವವನ್ನೇ ಮರೆತು ಬಿಡ್ಬೋದು. ನಾನು ವ್ಯಕ್ತಿನೇ ಸಂಪೂರ್ಣವಾಗಿ ಬದಲಾಗ್ಬಿಡ್ಬೋದು. ಏನೇನೋ ಸಂಯೋಗಗಳು ನನ್ನಿಂದ ಬಿಟ್ಟು ಹೋಗ್ಬಿಡ್ಬೋದು. ಯಾವ ಸಜೀವ ಹಾಗೂ ನಿರ್ಜೀವ ಸಂಯೋಗಗಳಿದೆ, ಯಾವ್ದಾವ್ದು ಬಿಟ್ಟು ಹೋಗ್ಬಿಡ್ಬೋದು ಇನ್ನು ಮುಂದೆ. ಯಾಕಂದ್ರೆ ನಾನು ಧಾರ್ಮಿಕ ಆಗ್ಲಿಕ್ಕೆ ತಯಾರಾಗಿದ್ದೀನಿ. ये होती है तैयारी. क्योंकि अब आगे जो स्वाध्याय आने वाला है कि ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಇವನಿಗೆ, ಆದ್ರೆ ತಯಾರಿಯಾಗಿದೆ. ಯಾಕೆ ತಯಾರಿಯಾಗಿದೆ? 40 ಪದ್ಯಗಳಲ್ಲಿ ಸಂಸಾರದ ದುರವಸ್ಥೆಯನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
ಬೋಲೆ ಜೀವನದಲ್ಲಿ ಏನಾದ್ರೂ ಮಾಡ್ತೀನಿ, ಆದ್ರೆ ಈ ಸಂಸಾರದಲ್ಲಿ ಮಾತ್ರ ಸಿಕ್ಕಾಗೋದಿಲ್ಲ. इतनी तो तैयारी हो चुकी है, समझ में आ रही है ना. कुछ भी करूंगा लेकिन संसार में नहीं फंसूंगा, ಇಷ್ಟು ತಯಾರಿಯಾಗಿದೆ. ಹಾಗಾಗಿ ಯುದ್ಧದ ತಯಾರಿ ಇದೆ. ಇದೇನು ಸಾಮಾನ್ಯ ವಿಷಯ ಅಲ್ಲ. ಧಾರ್ಮಿಕನಾಗ್ಲಿಕ್ಕೆ ತಯಾರಿಯಾಗೋದು ತುಂಬಾ ತುಂಬಾ ವಿರಳ ಜನರು ಧಾರ್ಮಿಕನಾಗೋ ತಯಾರಿಗೆ ಸಿದ್ಧರಾಗ್ತಾರೆ. ಮರಣ ಹತ್ತಿರ ಬಂದರೂ ನಾವು ಧಾರ್ಮಿಕ ಆಗ್ಲಿಕ್ಕೆ ತಯಾರಿರೋದಿಲ್ಲ. ಧಾರ್ಮಿಕ ಅನುಷ್ಠಾನಗಳನ್ನು ಮಾಡ್ತೀವಿ, ಆದ್ರೆ ನಾವು ಧಾರ್ಮಿಕರಾಗಕ್ಕೆ ತಯಾರಿಲ್ಲ. ಯಾಕಂದ್ರೆ ಧಾರ್ಮಿಕನಾಗೋ ತಯಾರಿನೇ ಹೇಳುತ್ತಾ ಇದೆ ಮುಂದೆ ಏನಾದ್ರೂ ಆಗ್ಬೋದು, ಎಲ್ಲದಕ್ಕೂ ತಯಾರಿ ಇದೆ. ಯಾರೇನ ಆ ಒಂದು ಹಿನ್ನೆಲೆಯಲ್ಲಿ ಇನ್ನು 41ನೇ ಪದ್ಯದಿಂದ ನಾವು ತಯಾರಿ ಮಾಡೋದಿದೆ. ಏನ್ ಮಾಡೋದಿದೆ? ಯಾವ ಶ್ರಾವಕನ ಧರ್ಮದ ಉಪದೇಶ ಇದೆ ಅದನ್ನ ಕೊಡೋರಿದ್ದಾರೆ, ಶ್ರಾವಕನಿಗೆ ಧರ್ಮ ಮಾಡ್ಲಿಕ್ಕೆ ಹೇಳೋರಿದ್ದಾರೆ. ಬಹಳ ಆಶ್ಚರ್ಯಕಾರಿ ಮುಂದಿನ ಪದ್ಯ ಇದೆ. ನಾವು ಯಾವುದನ್ನ ಗೃಹಸ್ಥ ಧರ್ಮ ಅನ್ಕೊಂಡಿದ್ದೀವಿ, ಆಚಾರ್ಯ ಬಿಲ್ಕುಲ್ ಉಸ್ಕೆ ಉಲ್ಟಾ ಬತಾಯಂಗೆ. ಅಭಿ ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ತಯಾರಿ ಮಾಡಿದ್ರು. ಯಾಕಂದ್ರೆ ಅವರಿಗೆ ಗೊತ್ತಿದೆ ಇವನು ಏನೇನು ಅಂದುಕೊಂಡಿದ್ದಾನೆ ಎಲ್ಲ ಬಿಟ್ಟು ಹೋಗೋದಿದೆ. ಮತ್ತು ಒಂದೊಂದು ಬಿಟ್ಟು ಹೋಗುತ್ತಾ ಇದ್ದಂತೆ ಇವನಿಗೆ ತುಂಬಾ ಕಷ್ಟ ಆಗೋದಿದೆ. ಇವನು ಅಂದುಕೊಂಡಿದ್ದೆಲ್ಲ ಬಿಡಬೇಕಿದೆ, ಇಷ್ಟ ಅಂದುಕೊಂಡಿದ್ದೆಲ್ಲ ದೂರ ಆಗೋದಿದೆ. ಯಾವ ವ್ಯಕ್ತಿಗಳನ್ನ ಇಷ್ಟ ಅಂತಿದ್ದ ಆ ವ್ಯಕ್ತಿಗಳೆಲ್ಲ ಇವನಿಂದ ದೂರ ಹೋಗೋರಿದ್ದಾರೆ ಈಗ. ना धार्मिक व्यक्ति से ये समाज बहुत चिढ़ता है, आता है ना. वो पास नहीं बैठना चाहता. भाई ರಾಗಿ ದ್ವೇಷಿ ವ್ಯಕ್ತಿ ವೀತರಾಗಿ ಹತ್ರ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಓಡ್ ಹೋಗ್ತಾನೋ. ಹಾಗೆ ಈಗ ಈ ವ್ಯಕ್ತಿ ಧಾರ್ಮಿಕ ಆಗ್ಲಿಕ್ಕೆ ಹೋಗ್ತಾ ಇದ್ದಾನಂದ್ರೆ ಈ ಸಂಯೋಗಗಳೆಲ್ಲ ದೂರ ಆಗುತ್ತೆ. ಅದಕ್ಕೆ ತಯಾರಿ ಇದೆಯೇನೋ ನಿಂದು? ಆ ತಯಾರಿ 40 ಪದ್ಯಗಳಲ್ಲಿ ಮಾಡಿಸಿದ್ದಾರೆ. ನಮಗೇನು ಪ್ರಶ್ನೆ ಇರುತ್ತೆ? ಧಾರ್ಮಿಕ ವ್ಯಕ್ತಿಗೆ ಕಷ್ಟಗಳು ತುಂಬಾ ಇದೆ, ಅಧಾರ್ಮಿಕ ವ್ಯಕ್ತಿ ಅಂತೂ ಆರಾಮಾಗಿದ್ದಾನೆ, ಸಂಯೋಗಗಳೆಲ್ಲ ಇದ್ದಾನೆ. ಆಚಾರ್ಯರು ತಯಾರಿ ಏನ್ ಮಾಡಿಸಿದ್ರು? ಯಾವ ವ್ಯಕ್ತಿ ಸಂಯೋಗಗಳ ಮಧ್ಯದಲ್ಲಿದ್ದಾನೆ ಅವನಂತೂ ನರಕದಲ್ಲಿದ್ದಾನೆ. ನರಕದಲ್ಲಿದ್ದಾನೆ ಅಂದ ಮೇಲೆ ಯಾವ ಸತತವಾಗಿರುವಂತಹ ವಸ್ತುಗಳ ಸಂಯೋಗ ಇದೆ, ಆ ಸಂಯೋಗಗಳೇ ಅವನ ಅತಿ ದೊಡ್ಡ ನರಕ ಇದೆ. ನಮಗದು ಸ್ವರ್ಗ ಕಾಣಿಸ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಧಾರ್ಮಿಕ ವ್ಯಕ್ತಿಗೆ ಆತ್ಮಾನಂದ ಇದೆ, ಅವನು ಎಲ್ಲಿದ್ದಾನೆ ಅಲ್ಲೇ ಆನಂದದಲ್ಲಿದ್ದಾನೆ. ಆದರೆ ಯಾವ ವ್ಯಕ್ತಿಗೆ ಇನ್ನೂ ಧರ್ಮದ ಪ್ರಾಪ್ತಿಯಾಗಿಲ್ಲ ಆ ವ್ಯಕ್ತಿಯಂತೂ जैसे बोलते हैं ना कीचड़ में पड़ा हो तो क्या बोलेंगे कि ಆನಂದ ಅಂತೂ ಇಲ್ಲ. ಒಂದೆರಡು ಆಟಿಕೆ ಆದ್ರೂ ಕೊಡೋಣ, ಅದರಲ್ಲೇ ಆರಾಮಾಗಿ ಕೂತಿರ್ತಾನೆ. ಕ್ಯೂಂಕಿ ಆನಂದ ತೋ ನೈ. ಧಾರ್ಮಿಕ ವ್ಯಕ್ತಿಗೆ ಏನಿಸ್ತಾ ಇದೆ? ಆನಂದನೂ ಇವನಿಗೆ ಬೇಕು, ಸಂಯೋಗಗಳು ಇವನಿಗೆ ಬೇಕು. ಅಲ್ಲ ನೈ, ಆ ಪಾಪ ಅವನಿಗೆ ಸಂಯೋಗ ಆದ್ರೂ ಕೊಡು ಅನ್ಮ್ಯಾರನ. ಸಂಯೋಗಗಳಲ್ಲೇ ಅವನು ಕೂತಿದ್ದಾನೆ. ಯಾವ ವ್ಯಕ್ತಿ ತಯಾರಿಯಾಗಿದ್ದಾನೆ ಅವನ ಜೀವನದಿಂದ ಒಂದೊಂದು ಬಂಧನ, ಮಾನತುಂಗರ ಬೇಡಿಗಳು ಕಳಚಿ ಹೋದಂತೆ ಒಂದೊಂದು ಬಂಧನ ಇನ್ನು ಕಳಚುವ ಸಮಯ ಬಂದಿದೆ ಅವನು. ಆ ದೃಷ್ಟಿಯಿಂದ ಮುಂದಿನ ಶ್ಲೋಕ ಇದೆ, 41ನೇ ಶ್ಲೋಕ.
40ನೇ ಪದ್ಯ ಆಯ್ತಲ್ಲ. ಪಾಠ ಮಾಡೋಣ. 40ನೇ ಪದ್ಯ. ಸಾಮ್ರಾಜ್ಯಂ ಕಥಮಪ್ಯವಾಪ್ಯ ಸುಚಿರಾತ್, ಸಾಮ್ರಾಜ್ಯಂ ಕಥಮಪ್ಯವಾಪ್ಯ ಸುಚಿರಾತ್, ಸಂಸಾರಸಾರಂ ಪುನಃ ತ್ಯಕ್ತ್ವೈವ ಯದಿ ಕ್ಷಿತೀಶ್ವರವರಾ ಪ್ರಾಪ್ತಾ ಶ್ರಿಯಂ ಶಾಶ್ವತಿಂ ತ್ವಂ ಪ್ರಾಗೇವ ಪರಿಗ್ರಹಾನ್ ಪರಿಹರ ತ್ಯಾಜ್ಯಾನ್ ಗೃಹೀತ್ವಾ ಪಿತೇ ಮಾ ಭೂರ್ಭೌತಿಕ ಮೋದಕ ವ್ಯತಿಕರಂ ಸಂಪಾದ್ಯ ಹಾಸ್ಯಾಸ್ಪದಂ. ಈ ಪದ್ಯದಲ್ಲಿ ಕೊನೆಗೇನು ಹೇಳಿದ್ರು, ಈ ಭೌತಿಕ ಸಂಯೋಗಗಳನ್ನು ಸಂಪಾದನೆ ಮಾಡಿ ನನಗೇನೋ ವಿಭೂತಿ ಪ್ರಾಪ್ತಿ ಆಯಿತು ಅಂತ ಇವನು ಅಂತ ಇದ್ದಾನೆ. ಇವನನ್ನು ನೋಡಿ ಆಚಾರ್ಯರು ಹೇಳ್ತಾರೆ ನನಗೆ ನಗು ಬರುತ್ತೆ. ಯಾಕೆ ನಗು ಬರುತ್ತೆ? बोले ಇಂಥವ್ರನ್ನ ನಾನು ತುಂಬ ಜನ ನೋಡಿದೆ. बहुत मिले ऐसे तो करते 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 इकट्ठा किया और बाद में छोड़ के चले गए. बोले ये क्या बात हो गई? जैसे बच्चे खेल रहे थे, 1 घंटा खेला और झगड़ा हो गया और सब एक की तरफ, एक इस तरफ, एक उस तरफ चल दिए सब. बोले ये क्या हुआ? बोले बच्चों का खेल है. तो बोले ನೀನೇನ್ ಮಾಡ್ತಾ ಇದೀಯಾ? ಆಚಾರ್ಯ ಹೇಳ್ತಾರೆ ನಿನ್ನ ಈ ಮಕ್ಕಳ ಆಟ ನೋಡಿ ನನಗೆ ನಗು ಬರುತ್ತೆ. ಯಾಕಂದ್ರೆ ಭೌತಿಕ ವಿಭೂತಿ ಅಂತೂ ಅನಾದಿ ಕಾಲದಿಂದ ಇಲ್ಲೇ ಇದೆ. ನೀನೇನ್ ಸಂಪಾದನೆ ಮಾಡಿದೆ? ಅನಾದಿ ಕಾಲದಿಂದ 6 ಖಂಡಗಳು ಇಲ್ಲೇ ಇದೆ. ಇಲ್ಲಿರೋ ಚಿನ್ನ, ಬೆಳ್ಳಿ, ಬಂಗಾರ, ವೈಡೂರ್ಯ ಎಲ್ಲ ಅನಾದಿ ಕಾಲದಿಂದ ಇಲ್ಲೇ ಇದೆ. ಒಳ್ಳೆ ನೀನೇನ್ ಸಂಪಾದನೆ ಮಾಡಿದೆ? ಅವುಗಳ ಸ್ಥಳಾಂತರವನ್ನು ನೋಡಿ ಇವನೇನು ಹೇಳ್ತಾನೆ, ನಾನು ಸಂಪಾದನೆ ಮಾಡಿದೆ ಮತ್ತು ಅದರಿಂದ ನನಗೆ ವಿಭೂತಿ ಪ್ರಾಪ್ತಿ ಆಯಿತು ಅಂತಂತಿದ್ದಾನೆ. ಬೋಲೆ ಇದಂತೂ ಹಾಸ್ಯಾಸ್ಪದದ ವಿಷಯ ಇದೆ, ವಿನೋದದ ವಿಷಯ ಇದೆ. ಹಾಗಾದ್ರೆ ಏನು ಮಾಡೋದಿದೆ? ಗೃಹಸ್ಥನಿಗೆ ಗೃಹಸ್ಥದ ಉಪದೇಶ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ಮುಂದಿನ ಪದ್ಯ 41. ಸರ್ವಂ ಸರ್ವಂ ಧರ್ಮಮಯಂ ಕ್ವಚಿತ್ ಕ್ವಚಿದಪಿ ಸರ್ವಂ ಧರ್ಮಮಯಂ ಕ್ವಚಿತ್ ಕ್ವಚಿದಪಿ ಪ್ರಾಯೇಣ ಪಾಪಾತ್ಮಕಂ ಕ್ವಾಪೇತದ್ವ್ಯಯದ್ವತ್ ಕರೋತಿ ಚರಿತಂ ಪ್ರಜ್ಞಾಧನಾನಾಮಪಿ ತಸ್ಮಾದೇಶ ತದಂಧರಜ್ಜುವಲನಂ ಸ್ನಾನಂ ಗಜಸ್ಯಾಥವಾ ಮತ್ತೋನ್ಮತ್ತ ವಿಚೇಷ್ಟಿತಂ ನಹಿ ಹಿತೋ ಗೇಹಾಶ್ರಮ ಸರ್ವಥಾ. ಏನು ಹೇಳ್ತಿದ್ದಾರೆ? ಸರ್ವಂ ಧರ್ಮಮಯಂ, ಸರ್ವಂ ಧರ್ಮಮಯಂ ಪ್ರಜ್ಞಾಧನಾನಾಂ. प्रज्ञाधनानाम, प्रज्ञा, प्रज्ञा माने किसी का नाम तो नहीं है. प्रज्ञा माने होता है भेद ज्ञान, है ना. ज्ञान माने होता है ज्ञान,
ಪ್ರಜ್ಞಾ ಅಂದರೆ ವಿಶಿಷ್ಟ ಜ್ಞಾನ, ಉತ್ಕೃಷ್ಟ ಜ್ಞಾನ. ಉತ್ಕೃಷ್ಟ ಜ್ಞಾನ ಯಾವುದು? ಉತ್ಕೃಷ್ಟ ಜ್ಞಾನ ಪ್ರಪಂಚದಲ್ಲಿ ಒಂದೇ ಇದೆ, ಭೇದ ವಿಜ್ಞಾನ. ಭೇದ ವಿಜ್ಞಾನ ಅಂದರೆ ಯಾವ ಜ್ಞಾನಕ್ಕೆ ಹಿತ ಅಹಿತದ ವಿಚಾರ ಗೊತ್ತಿದೆ, ಯಾವ ಜ್ಞಾನಕ್ಕೆ ಹಿತ ಅಹಿತದ ನಿರ್ಣಯ ಇದೆ, ಅದಕ್ಕೆ ಪ್ರಜ್ಞಾ ಅಂತ ಕರೀತಾರೆ. ಪ್ರಜ್ಞಾವಾನ್, ಇಂತಹ ಜ್ಞಾನ ಯಾವ ಜೀವಿಗಳಿಗಿದೆ ಅವ್ರಿಗೇನಂತಾರೆ? ಪ್ರಜ್ಞಾವಾನ್. ಪ್ರಜ್ಞಾವಂತರು. ಪ್ರಜ್ಞಾವಂತರು ಚರಿತಂ, ಚಾರಿತ್ರವನ್ನ ಗೇಹಾಶ್ರಮ. ಯಾವ ಚಾರಿತ್ರ? ಗೃಹಸ್ಥಾಶ್ರಮದ ಚಾರಿತ್ರ. ಗೇಹಾಶ್ರಮ, ಗೇಹ ಅಂದ್ರೆ ಮನೆ, ಗೃಹ ಗೇಹ. ಗೇಹಾಶ್ರಮ, ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದ ಯಾವ ಚಾರಿತ್ರ ಇದೆ? ಕರೋತಿ, ಅದನ್ನ ಮಾಡ್ತಾರೆ. ಆಮೇಲೆ ಕ್ವಚಿತ್, ಕೆಲವೊಮ್ಮೆ, ಸರ್ವಂ, ಎಲ್ಲವೂ ಕೂಡ, ಧರ್ಮಮಯಂ, ಧರ್ಮಮಯವಾಗಿರುತ್ತೆ. ಪ್ರಾಯೇಣ, ಮತ್ತು ಕೆಲವೊಮ್ಮೆ ಏನಾಗುತ್ತೆ? ಪಾಪಾತ್ಮಕಂ, ಪಾಪಮಯ ಆಗುತ್ತೆ. ಪ್ರಾಯೇಣ, ಕೆಲವೊಮ್ಮೆ ಪಾಪಾತ್ಮಕಂ, ಪಾಪರೂಪ ಆಗುತ್ತೆ. ಕ್ವಾಪಿ, ಮತ್ತು ಇನ್ನು ಕೆಲವೊಮ್ಮೆ ಏನಾಗುತ್ತೆ? ಏತದ್ವಯವತ್, ಈ ಎರಡೂ ಇರುತ್ತೆ. ಪಾಪನೂ ಇರುತ್ತೆ, ಪುಣ್ಯನೂ ಇರುತ್ತೆ. ತಸ್ಮಾತ್, ಹಾಗಾಗಿ, ಆದ್ದರಿಂದ, ಏಷ, ಇದನ್ನ ತದ್ ಅಂಧುರಜ್ಜುವಲನಂ, ಅಂಧು ಅಂಧ, ಕುರುಡ, ರಜ್ಜು ರಸ್ಸಿ, ಹಗ್ಗ, ವಲನಂ, ಅದನ್ನ ಸುತ್ತು ತರ, ಅಥವಾ ಗಜಸ್ಯ, ಆನೆಯ ಸ್ನಾನಂ, ಆನೆ ಸ್ನಾನ ತರ, ಅಥವಾ ಮತ್ತೋನ್ಮತ್ತ ವಿಚೇಷ್ಟಿತಂ, ಮದೋನ್ಮತ್ತನಾಗಿರೋ ವ್ಯಕ್ತಿ ತರ ಏನ್ ಮಾಡ್ತಾನೆ? ಕರೋತಿ, ಗೃಹಸ್ಥಾಶ್ರಮ ಪಾಲನೆ ಮಾಡ್ತಾನೆ. ಗೇಹಾಶ್ರಮ ಸರ್ವಥಾ ನಹಿ ಹಿತಃ. ಗೃಹಸ್ಥನಿಗೆ ಏನು ಹೇಳ್ತಾ ಇದ್ದಾರೆ? ಗೃಹಸ್ಥಾಶ್ರಮ ಸಂಪೂರ್ಣವಾಗಿ ಯಾವುದೇ ಪ್ರಕಾರದಿಂದನೂ ಹಿತರೂಪ ಇಲ್ಲ. ಗೃಹಸ್ಥಾಶ್ರಮದ ಉಪದೇಶ ಕೊಡೋರಿದ್ದಾರೆ. ಮತ್ತು ಮೊದಲನೆಯ ಪ್ರತಿಜ್ಞೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಗೃಹಸ್ಥಾಶ್ರಮ ಗೇಹಾಶ್ರಮ ಸರ್ವಥಾ ನಹಿ ಹಿತಃ. ಇದು ಯಾವುದೇ ರೀತಿಯಿಂದನೂ ಹಿತಕಾರಿ ಇಲ್ಲ. ನಮಗೇನು ಅನಿಸ್ತಾ ಇತ್ತು? ಆಚಾರ್ಯರಿಗೆ ಗೃಹಸ್ಥ ಅವಸ್ಥೆಯಲ್ಲಿ ಏನಾದರೂ ಧರ್ಮ ಪಾಲನೆ ಮಾಡಕ್ಕೆ ಹೇಳ್ತಾರೆ, ಏನೇನು ಮಾಡಬೇಕು ಶ್ರಾವಕ ಅಂತ. ಮತ್ತು ಒಂದೇ ಶಬ್ದದಲ್ಲಿ ಮುಗಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಕಿ ಗೃಹಸ್ಥಾಶ್ರಮನೇ ಉಚಿತ, ಸೂಕ್ತ ಇಲ್ಲ. ಯಾವ ರೀತಿಯಿಂದನೂ ಗೃಹಸ್ಥಾಶ್ರಮದಲ್ಲಿ ನಿನಗೆ ಹಿತವಾದದ್ದು ಇಲ್ಲ. ಇದೇನಾಯ್ತು? ಗೃಹಸ್ಥಾಶ್ರಮದ ಉಪದೇಶ ಕೊಡ್ತಾರಂದ್ರೆ ಗೃಹಸ್ಥಿನೇ ಬಿಡಿಸ್ತಾ ಇದ್ದಾರೆ. ಬೋಲೆ ತುಂಬಾ ವಿಶಿಷ್ಟವಾದ ವಿಷಯ ಇಲ್ಲಿಂದ ಪ್ರಾರಂಭ ಆಗೋದಿದೆ. ಯಾರಿಗೆ ಹೇಳ್ತಾ ಇದ್ದಾರೆ? ಪ್ರಜ್ಞಾವಾನ್, ಪ್ರಜ್ಞಾವಂತ, ಯಾರಿಗೆ ಪ್ರಜ್ಞೆ ಇದೆ. ಪ್ರಜ್ಞೆ ಅಂದರೆ ಯಾರಿಗೆ ಸ್ವಪರದ ಪರಿಕಲ್ಪನೆ ಇದೆ, ಹಿತ ಅಹಿತದ ಅರಿವಿದೆ, ದೇಹಾತ್ಮ ಭೇದ ವಿಜ್ಞಾನ ಇದೆ, ಅವನು ಪ್ರಜ್ಞಾವಂತ. ಆ ಪ್ರಜ್ಞಾವಂತ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ. ಪ್ರಜ್ಞಾವಂತ ಅಂದ್ರೆ ಅರ್ಥ ಆಗ್ತಿದೆಯಲ್ಲ, ಈ ಸಮ್ಯಕ್ ದೃಷ್ಟಿಯೇ. ಯಾರ ಪ್ರಜ್ಞಾವಂತ ಸಮ್ಯಕ್ ದೃಷ್ಟಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಯಾವ ವ್ಯಕ್ತಿಯಲ್ಲಿ ಇನ್ನು ಸಮ್ಯಕ್ತ್ವ ಇಲ್ಲ ಅವನಿಗಿಲ್ಲ ಉಪದೇಶ ಇದು. ಅವನು ಮೊದಲು ಪ್ರಜ್ಞಾ ಜಾಗೃತ ಮಾಡೋದಿದೆ. ಅದೆಂಗೆ ಜಾಗೃತ ಆಗುತ್ತೆ? ಒಲಿ 40 ಪದ್ಯಗಳಲ್ಲಿ ತಯಾರಿ ಇದೆ. ಈಗೇನು ಹೇಳ್ತಿದ್ದಾರೆ? ಒಲಿ ಎಲ್ಲ ರೀತಿಯಲ್ಲಿ ವಿಚಾರ ಮಾಡಿ ನೋಡಿದ್ರೆ
ಇಲ್ಲಿ ಗೃಹಸ್ಥಾಶ್ರಮದಲ್ಲಿ ನಿನಗೆ ಹಿತ ಇಲ್ಲ. ಇದರ ಅರ್ಥ ಏನು? ಯಾಕಂದ್ರೆ ಮುಂದೆ ಗೃಹಸ್ಥಾಶ್ರಮದ ಉಪದೇಶ ಕೊಡೋರು ಇದ್ದಾರೆ, ಈ ಗೃಹಸ್ಥ ಏನೇನು ಮಾಡಬೇಕು ಅಂತ. ಹಾಗಾದ್ರೆ ಏನೇನು ಮಾಡಬೇಕು ಅಂತ ಉಪದೇಶ ಕೊಡ್ತಾ ಇದ್ದಾರೆ, ಮತ್ತಿಲ್ಲಿ ಗೃಹಸ್ಥಾಶ್ರಮನೇ ಉಪಯುಕ್ತ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಮನೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಗೃಹಸ್ಥ ಯಾರು? ಇದು ಮೊದಲನೇ ಪ್ರಶ್ನೆ ಕೇಳಬೇಕು. सर्वश्रेष्ठ गृहस्थ कौन? किसको सर्वश्रेष्ठ गृहस्थ बोले? बोले जो व्यक्ति अपने आप को गृहस्थ नहीं मानता वो सबसे सर्वश्रेष्ठ गृहस्थ है. ಏನು ಹೇಳ್ತಿದ್ದಾರೆ? ಯಾವ ವ್ಯಕ್ತಿ ತನ್ನನ್ನು ತಾನು ಗೃಹಸ್ಥ ಅಂತ ತಿಳಿದಿಲ್ಲ ಅವನು ಉತ್ಕೃಷ್ಟ ಗೃಹಸ್ಥ ಇದ್ದಾನೆ. ಯಾರು ತನ್ನನ್ನು ಗೃಹಸ್ಥ ಅಂತಾನೆ ತಿಳಿದಿದ್ದಾನೆ, ನಾನಂತೂ ಗೃಹಸ್ಥ ಇದ್ದೇನೆ, ಶ್ರಾವಕ ಇದ್ದೇನೆ, ಶ್ರಾವಿಕೆ ಇದ್ದೇನೆ, ಒಲ್ಲ ಇನ್ನೂ ಇವನು ಗೃಹಸ್ಥ ಅವಸ್ಥೆಯ ಉನ್ನತ ಮೆಟ್ಟಿಲಿಗೆ ಹತ್ತಿಲ್ಲ, ಪ್ರಾರಂಭದ ಮೆಟ್ಟಿಲಲ್ಲೇ ಕೂತಿದ್ದಾನೆ, ಮೇಲ್ ಬಂದಿಲ್ಲ ಇನ್ನು. ಯಾಕಂದ್ರೆ ಯಾವ ವ್ಯಕ್ತಿ ತನ್ನನ್ನು ಗೃಹಸ್ಥ ಅಂತ ಇದ್ದಾನೆ ಅವನಲ್ಲಿ ಇನ್ನೂ ಧಾರ್ಮಿಕ ಸ್ವರೂಪ ಪ್ರಕಟ ಆಗಿಲ್ಲ. ಅವನ ಜೀವನದ ಅತಿ ಮುಖ್ಯವಾದ ಕೆಲಸ ಏನಿದೆ? ಗೃಹಸ್ಥಾವಸ್ಥೆಯನ್ನು ನಿಭಾಯಿಸೋದು. क्या उसके सामने सबसे बड़ी चुनौती, सबसे बड़ा काम ही ये है कि गृहस्थी चलाना. अरे ये मनुष्य भव गृहस्थी चलाने के लिए नहीं मिला. ಯಾವ ಈ ಪಂಚೇಂದ್ರಿಯ ಪರ್ಯಾಯ ಸಿಕ್ಕಿದೆ ಈ ಮೂಲಕ ಅಂತೂ ಗೃಹಸ್ಥಾವಸ್ಥೆಯನ್ನ ಮಾಧ್ಯಮವಾಗಿಟ್ಕೊಂಡು ಅವನು ಧರ್ಮ ಸಾಧನೆ ಮಾಡೋದಿದೆ. ಧರ್ಮ ಸಾಧನೆಗೋಸ್ಕರ ಗೃಹಸ್ಥಾವಸ್ಥೆ ಇದೆ. ಗೃಹಸ್ಥಾವಸ್ಥೆಯನ್ನ ಪಾಲನೆ ಮಾಡ್ಲಿಕ್ಕೋಸ್ಕರ ಗೃಹಸ್ಥಾವಸ್ಥೆ ಇಲ್ಲ. फिर तो ये संसारी हो गया, इसको धार्मिक कैसे बोले? जो गृहस्थ है वो धार्मिक नहीं, जो धार्मिक है वो गृहस्थ नहीं, ऐसा. ಇನ್ನು ಯಾರಿಗೆ ಗೃಹಸ್ಥಿಯ ಮೋಹ ಇದೆ, ಅದರ ಜಂಜಾಟದಲ್ಲೇ ಆನಂದ ಇದೆ, ಅಲ್ಲಿರೋ ಸಮಸ್ಯೆಗಳನ್ನ ದೂರ ಮಾಡಿದ್ರೆ ಜೀವನದಲ್ಲಿ ಯಶಸ್ಸು ಕಾಣಿಸ್ತಾ ಇದೆ, ಒಂದೊಂದು ಸಮಸ್ಯೆಗಳನ್ನ ದೂರ ಮಾಡ್ತಾ ಮಾಡ್ತಾ ಅದರಲ್ಲೇ ಏನೋ ಸಾಧನೆ ಮಾಡಿರೋ ಅನುಭವ ಆಗ್ತಾ ಇದೆ, ಲೋ ಧಾರ್ಮಿಕ नहीं है, वो नितांत सांसारिक व्यक्ति है. फिर घर में रहकर धर्म करता हूं ये मत बोलो, फिर ये धर्म नहीं चल रहा. सांसारिक ವ್ಯಕ್ತಿಗೂ ಧಾರ್ಮಿಕ ವ್ಯಕ್ತಿಗೂ ಒಂದೇ ವ್ಯತ್ಯಾಸ ಇದೆ. बोले ಇಬ್ರು ಮನೆಯಲ್ಲೇ ಇದ್ದಾರೆ, ಇಬ್ರು ಗೃಹಸ್ಥರಿದ್ದಾರೆ, ಆದ್ರೆ ವ್ಯತ್ಯಾಸ ಏನಿದೆ? ಒಬ್ಬ ತನ್ನನ್ನು ತಾನು ಗೃಹಸ್ಥ ಅಂತ ತಿಳಿದಿಲ್ಲ, ಇನ್ನೊಬ್ಬ ನಿತಾಂತ ಗೃಹಸ್ಥ ಅವಸ್ಥೆನೇ ನಾನು ಅಂತ ತಿಳಿದಿದ್ದಾನೆ. जब जब अपने आप को गृहस्थ बोलोगे तब तब धर्म से दूर चले जाओगे, ಧರ್ಮದಿಂದ ದೂರ. ಯಾಕೆ? बोले ಹೇಳ್ತಾರೆ ಗೇಹಾಶ್ರಮ, ಇದು ಯಾವ ಗೃಹಸ್ಥಾಶ್ರಮ ಇದೆ, ಸರ್ವಥಾ ನಹಿ ಹಿತಃ, ಇದರಲ್ಲಿ ಯಾವುದೇ ರೀತಿಯಾಗೂ ನಿನಗೆ ಹಿತಕಾರಿಯಾದದಿಲ್ಲ. ಹಿತಕಾರಿಯಾದದಿಲ್ಲ ಅಂದಮೇಲೆ ಯಾಕಿದೆಯಾ? ಬೋಲೆ ಇದನ್ನೇ ನಾನು ಸಾಧನ ಮಾಡ್ಕೋತಾ ಇದ್ದೀನಿ. ಬೋಲೆ ಮೊಬೈಲ್ ಯಾವುದೇ ರೀತಿಯಿಂದನೂ ಒಳ್ಳೇದಿಲ್ಲ, ಮತ್ತೆ ಯಾಕೆ ಇಟ್ಕೊಂಡಿದೀಯಾ? ಬೋಲೆ ಇದರಿಂದನೇ ನಾನು ಉಪಯೋಗ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಈ ಸದ್ಯದಲ್ಲಿ ನನ್ನ ಹತ್ರ ಬೇರೆ ಉಪಾಯ ಇಲ್ಲ. ಗೃಹಸ್ಥಾಶ್ರಮದಲ್ಲಿ ಹಾಕಿದೀಯಾ? ಬೋಲೆ ಯಾವ ಪರಿಸ್ಥಿತಿ, ಯಾವ ಸಂಹನನ, ಯಾವ ಕಾಲದಲ್ಲಿ ನಾನಿದ್ದೇನೆ, ಈ ಸದ್ಯದ ಪರಿಸ್ಥಿತಿಯಲ್ಲಂತೂ ಅದನ್ನೇ ಮಾಧ್ಯಮ ಮಾಡ್ಕೊಂಡಿದ್ದೀನಿ ನಾನು ಧರ್ಮ ಮಾಡಲಿಕ್ಕೆ. ಇದು ಧರ್ಮದ ಸಾಧನ ಇದೆ. ಆದ್ರೆ ಗೃಹಸ್ಥಾಶ್ರಮ ಅಂದ ತಕ್ಷಣ ಎಷ್ಟೋ ಜನರಿಗೆ ಏನು ಕಲ್ಪನೆ ಬರುತ್ತೆ?
ಗೃಹಸ್ಥವಸ್ಥೆಯನ್ನು ಚೆನ್ನಾಗಿ ನಡೆಸೋದೇ ಗೃಹಸ್ಥ ಧರ್ಮ ಇದೆ. ಬಾಯಿ ಕಿಸ್ ರಾಸ್ತೆ ಚಲ್ದಿ ಇದು ಮಾರ್ಗ ಇಲ್ಲ. ಆದ್ರೆ ಯಾವ ವ್ಯಕ್ತಿ ತನ್ನನ್ನು ಗೃಹಸ್ಥ ಅಂತ ತಿಳಿದಿಲ್ಲ ಅವನ ಗೃಹಸ್ಥವಸ್ಥೆನೇ ಸೂಕ್ತವಾಗಿ ನಡೆಯೋದು ಇದೆ, ಅದು ಸತ್ಯ ಇದೆ. ಯಾಕಂದ್ರೆ ಸಂತುಷ್ಟ ಜೀವನ ಒಂದು ಇರೋದಿದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಸಂಪೂರ್ಣ ಕಂಪ್ಲೀಟ್ಲಿ ಯಾವ ಈ ಗೃಹಸ್ಥ ಅವಸ್ಥೆ ಇದೆ ಇದರ ಪರಿಸ್ಥಿತಿ ಹೆಂಗಿದೆ ಅದ್ರ ವರ್ಣನೆ ಮಾಡ್ತಾರೆ. ಕಿ ಗೇಹಾಶ್ರಮ ಕ್ವಚಿತ್ ಸರ್ವಂ ಧರ್ಮಮಯಂ. ಈ ಗೃಹಸ್ಥಾಶ್ರಮ ಏನಿದೆ ಇದು ಕೆಲವೊಮ್ಮೆ ತುಂಬಾ ಧರ್ಮಮಯ ಆಗಿರುತ್ತೆ, ಮತ್ತು ಕೆಲವೊಮ್ಮೆ ಏನಾಗುತ್ತೆ ಪಾಪಾತ್ಮಕಂ, ಕೆಲವೊಮ್ಮೆ ಪಾಪದಿಂದ ತುಂಬಿರುತ್ತೆ. ನಾವು ನೋಡ್ತೀವಿ ನಮ್ಮ ಜೀವನ ಹೇಗಿರುತ್ತೆ. ಕೆಲವೊಮ್ಮೆ ತುಂಬಾ ಪುಣ್ಯ ಭಾವಗಳು ಬರ್ತಾ ಇದೆ, ಮತ್ತು ಕೆಲವೊಮ್ಮೆ ಏನಾಗುತ್ತೆ ಬರೀ ಪಾಪಮಯ ಜೀವನನೇ ನಡೀತಾ ಇದೆ. ಬೋಲೆ ಎರಡೂ ಜೀವಿಯ ಕೈಯಲ್ಲಿಲ್ಲ. ಪುಣ್ಯ ಭಾವಗಳು ಪಾಪ ಪರಿಣಾಮಗಳು ಎರಡೂ ಜೀವಿ ಕೈಯಲ್ಲಿಲ್ಲ. दोनों जीव के हाथ में नहीं है, क्या करोगे? क्यों? क्योंकि गृहस्थी बोलते ही इसको है. ಗೃಹಸ್ಥಾವಸ್ಥೆ ಏನಕ್ಕಂತೀವಿ? ಗೃಹಸ್ಥಾಶ್ರಮ ಅಂದ್ರೆ ಕಿ ಒಮ್ಮೆ ಪುಣ್ಯ ಒಮ್ಮೆ ಪಾಪ, ಇದಕ್ಕೆ ಗೃಹಸ್ಥಾಶ್ರಮ ಅಂತ ಕರೆಯೋದು. ಇದು ಗೃಹಸ್ಥಾಶ್ರಮದ ಪರಿಭಾಷೆ ಇದೆ, ಇದು ಜಿನ ಧರ್ಮ ಕೊಟ್ಟಿರೋ ಪರಿಭಾಷೆ ಇದೆ. ಬಾಹ್ಯ ಪ್ರಪಂಚದಲ್ಲಿ ಗೃಹಸ್ಥಾಶ್ರಮದ ಪರಿಭಾಷೆ ಇದಿಲ್ಲ. ಜಿನ್ವಾನಿ ಏನ್ ಹೇಳುತ್ತೆ, ಗೃಹಸ್ಥಾಶ್ರಮ ಅಂದ್ರೆ ಒಮ್ಮೆ ಪುಣ್ಯ ಒಮ್ಮೆ ಪಾಪ, ಮತ್ತು ಒಮ್ಮೊಮ್ಮೆ ಎರಡು ಒಂದೇ ಸಲ ನಡೆಯುತ್ತೆ, साथ साथ पुण्य भी चल रहा है और पाप भी चल रहा है. इसी को गृहस्थ आश्रम बोलते हैं. तो ಯಾರಿಗಾದ್ರೂ ಈ ಸವಾಲ್ ಇದ್ರೆ कि ನಾನಂತೂ ಗೃಹಸ್ಥಾವಸ್ಥೆಯಲ್ಲಿ ಇದ್ದು ಬರೀ ಪುಣ್ಯ ಮಾಡ್ತೇನೆ, ये तुम्हारा हट है, तुम जानते ही नहीं गृहस्थ किसको बोलते हैं. ये असंभव बात है. ಕೆಲವೊಮ್ಮೆ ಪುಣ್ಯ ಕೆಲವೊಮ್ಮೆ ಪಾಪ, ಇದು ಸತತವಾಗಿ ನಡೀತಾ ಇದೆ. ಅಸಂಭವ ಇದೆ ಕಿ ಸತತವಾಗಿ ಪುಣ್ಯ ಮಾಡೋದು, ಅಸಂಭವ ಇದೆ ಸತತವಾಗಿ ಪಾಪ ಮಾಡೋದು, ಕಿ ದೋನ ಅಸಂಭವ. ಕೆಲವೊಮ್ಮೆ ಆಗುತ್ತಲ್ಲ, ಪುಣ್ಯ ಮಾಡಿದಾಗ ನನಗೆ ತುಂಬಾ गर्व अहंकार ಆಗ್ಲಿಕ್ಕೆ ಶುರು ಆಗುತ್ತೆ. जिनवानी ಹೇಳುತ್ತೆ तुमने कुछ बहुत बड़ा काम नहीं कर लिया, क्योंकि ಪಾಪದಿಂದ ಅವನು ದೂರ ಆಗಿ ಸ್ವಲ್ಪ ಕಾಲಕ್ಕೆ ಪುಣ್ಯ ಮಾಡಲೇಬೇಕಿದೆ, ಇಲ್ಲಾಂದ್ರೆ ಮತ್ತೆ ಪುನಃ ಪಾಪ ಮಾಡ್ಲಿಕ್ಕೆ ಆಗೋದಿಲ್ಲ. ये शाश्वत सत्य है, समझ में आ रहा है? जीव पुण्य करता ही इसलिए है ताकि पाप कर सके. फिर ये शाश्वत सत्य है, कभी नहीं बदलने वाला. ಮೂರು ಲೋಕ ಮೂರು ಕಾಲದಲ್ಲಿ ಎಂದೂ ಸುಳ್ಳಾಗೋದಿಲ್ಲ ಈ ಸತ್ಯ. कि जीव ಸತತವಾಗಿ ಪಾಪ ಮಾಡಲಿಕ್ಕೂ ಆಗೋದಿಲ್ಲ. ऐसी तो हालत है इसकी. बोलो ಕರ್ಣಾನುಯೋಗ ಹೇಳುತ್ತೆ, ಪಂಚಮ ಕಾಲದಲ್ಲಿ ಜೀವ ಸಪ್ತಮ ನರಕಕ್ಕೂ ಹೋಗಕ್ಕಾಗೋದಿಲ್ಲ. क्या मतलब है इसका? कि नरक भी नहीं जा सकता. बोले ಏಳನೇ ನರಕಕ್ಕೆ ಹೋಗುವಷ್ಟು ಪಾಪ ಮಾಡೋ ಶಕ್ತಿನೂ ಇಲ್ಲ ಇವನಿಗೆ. तो माने क्या? माने ಇದರ ಅರ್ಥ ಈ ಗೃಹಸ್ಥಾವಸ್ಥೆನೇ ಆಗಿದೆ. ಸತತವಾಗಿ ಪುಣ್ಯ ಸತತವಾಗಿ ಪಾಪ ಮಾಡೋದು ಅಸಂಭವ ಇದೆ ಇವನಿಗೆ. ಎಲ್ಲಿವರೆಗೆ ಗೃಹಸ್ಥಾಶ್ರಮ ಇದೆ ಅಲ್ಲಿವರೆಗೆ ಅವಸ್ಥೆ ಹಿಂಗೆ ಇರೋದಿದೆ. ಗೃಹಸ್ಥಾಶ್ರಮ ಬಿಟ್ಟ ಮೇಲೆ ಸತತವಾಗಿ ಪುಣ್ಯ ಒಮ್ಮೊಮ್ಮೆ ಧರ್ಮ ನಡೆಯಕ್ಕೆ ಶುರು ಆಗುತ್ತೆ, ಶುದ್ಧ ಭಾವ ಬರಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಉಪಾಯ ಏನಿದೆ? ಉಪಾಯ ಏನಿದೆ? ಇದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ?
ಅಂಧ ವ್ಯಕ್ತಿ ಏನ್ ಮಾಡಿದಾನೆ, ಯಾವ ಹಗ್ಗ ಇದೆ ಹಗ್ಗವನ್ನ ಸುತ್ಕೊಂಡ್ಬಿಟ್ಟಿದ್ದಾನೆ. ಏನಾಗತ್ತೀಗ, ರಜ್ಜುವಲನಂ. ಅಂಧ ವ್ಯಕ್ತಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಏನಾಗತ್ತೀಗ, ಒಮ್ಮೆ ಓಡಾಡ್ತಾನೆ, ಗಂಟು ಬಿಚ್ತಾನೆ, ಮತ್ತು ಗಂಟು ಬಿಚ್ಚಕ್ಕೆ ಹೋಗಿ ಏನಾಗುತ್ತೆ, ಇನ್ನೊಂದು ಗಂಟೆ ಹಾಕ್ಬಿಡ್ತಾನೆ. ಸಮझ ಗೃಹಸ್ಥ ಆಶ್ರಮದಲ್ಲಿ ಇವನೇನ್ ಮಾಡ್ತಾನೆ, ಗೃಹಸ್ಥ ಕಿ ಸಮಸ್ಯೆ ದೂರ ಆಗುತ್ತೆ, ಬಂಧನ ಮುಕ್ತಿ ಆಗುತ್ತೆ ಅಂತ ಹೋಗುತ್ತಾನೆ, ಮತ್ತೊಂದು ಹೊಸ ಬಂಧನ ತಗೊಂಡ್ಬಂದ್ಬಿಡ್ತಾನೆ. ಅರ್ಥ ಆಗ್ತಿದೆ? ನಾವು ಮಾಡೋ ಕೆಲಸ ಹೇಗಿದೆ, ಅಂಧ ವ್ಯಕ್ತಿ ಹಗ್ಗದ ಜೊತೆಗೆ ಗಂಟನ್ನ ತೆಗಿಯಕ್ಕೆ ಹೋಗಿ ಮತ್ತೊಂದು ಗಂಟೆ ಹಾಕೋತರ ಇದೆ. ಅಥವಾ ಉದಾಹರಣೆ ಇನ್ನೇನು ಕೊಟ್ಟರು, ಗಜ ಸ್ನಾನ. ಆನೆ ಸ್ನಾನ ಹೆಂಗ್ ಮಾಡತ್ತೆ, ಈಗೀಗ ಸ್ನಾನ ಮಾಡಿಸಿದ್ದ ಮಹೋತ, ಮತ್ ಬಂದು ಮೈ ಮೇಲೆಲ್ಲ ಕೆಸರು ಹಾಕೊಂಡ್ಬಿಡ್ತು. ಈಗೀಗ ಆಚಾರ್ಯ ಶುದ್ಧ ಮಾಡಿ ಕಳಿಸಿದ್ರಿ ಅವನ್ನ, मत होग तले में ले किस रकम मुड़तन है। ये क्या मतलब है इसका? अभी अभी पुण्य कर रहा था फिर कीचड़ में गिर गया। अथवा मदोन्मत्त मनुष्य अल्ले मद्यपान ಮಾಡಿರೋ ವ್ಯಕ್ತಿ ಹೆಂಗಿದ್ದಾನೆ ಈಗ ಚೆನ್ನಾಗಿದ್ದ ಮತ್ತೆ ಮದ್ಯ ಸೇವಿಸಿದ ತಕ್ಷಣ ಹಿತ ಅಹಿತ ಸ್ವ ಪರ कुछ कल्पना नहीं ಹೇಗೆ ಬೇಕು ಹಾಗೆ ವರ್ತಿಸ್ತಾ ಇದ್ದಾನೆ। तो ಹಾಗೆ ಗೃಹಸ್ಥ ವ್ಯಕ್ತಿಯ ಪರಿಸ್ಥಿತಿ ಇದೆ। ये गृहस्थी ये श्रावक श्राविका हम जो बोलते हैं इसकी परिस्थिति ऐसी ही है। ये एक जगह पर बैठ नहीं सकता तसल्ली से। पुण्य कर रहा हो तो पाप की तरफ भाग जाता है और पाप ಮಾಡ್ತಾ ಇದ್ರೆ ಪುಣ್ಯದ ಕಡೆ ಓಡ್ ಬರ್ತಾನೆ। अच्छा ಒಂದು ಕಡೆ समाधान हो खुद को। आपको समझ में आ रहा है ना? जो व्यक्ति स्वाध्याय नहीं करता है ना तो उसको क्या बोलो, बोले तुम मंदिर भी मत आओ, ठीक है ना? नहीं अब नहीं, महावीर जयंती पर आएगा ना तो बोले उस दिन भी मत आओ, कभी मत आओ, मंदिर ही मत आओ। बैठ सकता है वो घर पे? नहीं बैठ सकता ना। क्यों नहीं बैठ सकता? जब तुम्हें पाप ही करना है, धर्म ಮಾಡೋದಿಲ್ಲ ನಿನಗೆ, तो ಅಲ್ಲೇ ಕೂತ್ಕೋ, ಬರಲೇ ಬೇಡ ನೀನು। तो ಏನಾಗುತ್ತೆ? समझ आ रहा है ना? क्यों आएगा? क्योंकि दोबारा उसको वही करना है। उसको यदि दोबारा वही नहीं करना होता तो ये नहीं करता हो। ಅರ್ಥ ಆಗ್ತಿದೆ ಏನೇ ಆಚಾರ್ಯ ಹೇಳಕ್ ಹೋಗ್ತಿದ್ದಾರೆ? ಗೇಹಾಶ್ರಮ ನಹಿ ಹಿತ, ಇದರ ಅರ್ಥ ಏನು? ಯಾವ ವ್ಯಕ್ತಿ ಗೃಹಸ್ಥವನ್ನೇ ತನ್ನ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು ಧರ್ಮವನ್ನ ಪಾಪ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ತಾನೆ, ಅವನೆಲ್ಲ ಪುಣ್ಯವನ್ನ ಅಧರ್ಮ ಮಾಡಲಿಕ್ಕೆ ಬಳಸ್ಕೊಂಡ್ಬಿಡ್ತಾನೆ, ಅವನ ಪಂಚೇಂದ್ರಿಯ ಅವಸ್ಥೆಯನ್ನ ಮನುಷ್ಯ ಪರ್ಯಾಯವನ್ನ ಪಾಪ ಮಾಡಲಿಕ್ಕೆ ಬಳಸ್ಕೊಂಡ್ಬಿಡ್ತಾನೆ। ಈ ಗೃಹಸ್ಥ ಧರ್ಮ नहीं हुआ, ये कोई धर्म नहीं, अधर्म। ಇದಕ್ಕೆ ಗೃಹಸ್ಥ ಧರ್ಮ ಅಂತ ಕರೆಯೋದಿಲ್ಲ। तो ಪರಿಭಾಷೆ ಯಾವಾಗಲೂ ನೆನ್ಪಿಡೋದು, ಎಂದೂ ಮರೆಯೋದಿಲ್ಲ ಇದನ್ನ, ಪ್ರತಿದಿನ ನೆನೆಸ್ಕೊಳ್ಳೋದು। ಗೃಹಸ್ಥ कौन कि जो अपने आप को गृहस्थ नहीं माने, वो गृहस्थ। ಪದೇ ಪದೇ ತನ್ನ ಸಾಂಸಾರಿಕ ಜವಾಬ್ದಾರಿಗಳೇ ತಲೆ ಮೇಲೆ ಓಡಾಡ್ತಾ ಇದ್ರೆ, ಸಾಂಸಾರಿಕ ಸಮಸ್ಯೆಗಳೇ ತಲೆ ಮೇಲೆ ಕೂತಿದ್ದಿದ್ರೆ बोले गृहस्थ नहीं। ಅರ್ಥ ಆಗ್ತಿದೆ? ಈ 40ನೇ ಶ್ಲೋಕಕ್ಕೆ ಬಂದು ಆಚಾರ್ಯರು ನಮಗೆ ನಿರ್ಣಯ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, बोले ಎರಡು ದೋಣಿಯಲ್ಲಿ ಕಾಲಿಟ್ಟು ನಡೆಯೋದಿಲ್ಲ, ಇದು ಕೂಡ ಶಾಶ್ವತ ಸತ್ಯ ಇದೆ। ಯಾರು ಕೂಡ ಎರಡು ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣ ಮಾಡಕ್ ಆಗೋದಿಲ್ಲ।
ನಿರ್ಣಯ ಮಾಡಲೇಬೇಕು, ಈ ದೋಣಿನೋ ಆ ದೋಣಿನೋ. ಬೋಲೆ ನೀನು ಧರ್ಮದ ದೋಣಿಯಲ್ಲಿ ಸಾಗುತ್ತೀಯೋ ಅಥವಾ ಸಂಸಾರದ ದೋಣಿಯಲ್ಲಿ ಸಾಗುತ್ತೀಯೋ, ನಿರ್ಣಯ ಮಾಡಲೇಬೇಕಿದೆ. ನಿರ್ಣಯ ಮಾಡಲಿಲ್ಲ ಅಂದ್ರೆ ಮುಳುಗೋದು ಶತಸಿದ್ಧ. ನಾವೇನ್ ಮಾಡ್ತಿದ್ದೀವಿ, ನೈ ಆಚಾರ್ಯರಿಗೆ ಸವಾಲು ಹಾಕ್ತಾ ಇದ್ದೀವಿ. ಅದೆಂಗೆ ಹೇಳ್ತೀರಿ, ನಾನು ಎರಡು ಜೊತೆಗೆ ಕಾಂಬಿನೇಷನ್, ಎರಡರಲ್ಲೂ ಸಮತೋಲನ ಸಾಧಿಸ್ಕೊಂಡು ಹೋಗ್ಬಿಡ್ತೀನಿ. ನಾನು ಎರಡನ್ನೂ ಮ್ಯಾನೇಜ್ ಮಾಡಿಬಿಡ್ತೀನಿ ಜೀವನದಲ್ಲಿ. ಧರ್ಮವನ್ನು ಮ್ಯಾನೇಜ್ ಮಾಡಿಬಿಡ್ತೀನಿ, ಸಂಸಾರವನ್ನು ಮ್ಯಾನೇಜ್ ಮಾಡಿಬಿಡ್ತೀನಿ. ये तो हट है हमारा. आचार्य कहते जितना जल्दी निर्णय करो उतना अच्छा है, नहीं तो डूबना तो निश्चित है ही. ಮುಳುಗೋದಂತೂ ಶತಸಿದ್ಧ ಇದೆ. ಮುಳುಗೋಕ್ಕಿಂತ ಮುಂಚೆ ಎಷ್ಟು ಬೇಗ ನಿರ್ಣಯ ಮಾಡ್ತೀಯಾ ಅಷ್ಟು ಒಳ್ಳೇದಿದೆ. ಯಾವ ಸಂಸಾರಿಕ ವ್ಯಕ್ತಿ ಇದ್ದಾನೆ ಅವನು ಧರ್ಮದ ಮಾರ್ಗದಲ್ಲಿ ಸಾಗಕ್ಕಾಗೋದಿಲ್ಲ. ಧಾರ್ಮಿಕ ವ್ಯಕ್ತಿ ಸಂಸಾರ ಮಾರ್ಗದಲ್ಲಿ ಸಾಗಕ್ಕಾಗೋದಿಲ್ಲ. ಇದು ಸಮಸ್ಯೆ ಏನಾಗ್ಬಿಟ್ಟಿದೆ, ಇಬ್ಬರಿಗೂ ಕನ್ಫ್ಯೂಷನ್ ಇದೆ. ಸಾಂಸಾರಿಕ ವ್ಯಕ್ತಿ ಧರ್ಮ ಮಾಡಿಕೊಂಡು ಸಮತೋಲನ ಮಾಡ್ತೀನಿ ಅಂತಾನೆ, ಧಾರ್ಮಿಕ ವ್ಯಕ್ತಿ ಸಂಸಾರ ಮಾಡಿಕೊಂಡು ಸಮತೋಲನ ಮಾಡ್ತೀನಿ ಅಂತಾನೆ. ಧಾರ್ಮಿಕನಾದ್ರೆ ಸಂಸಾರದಿಂದ ನಿನಗೆ ಧಿಕ್ಕಾರ ಸಿಗುತ್ತೆ, ಮತ್ತು ಸಾಂಸಾರಿಕನಾಗ್ಬಿಟ್ರೆ ಧರ್ಮದಿಂದ ನಿನಗೆ ಧಿಕ್ಕಾರ ಸಿಗುತ್ತೆ. ಒಂದಲ್ಲ ಒಂದು ಕಡೆಯಿಂದ ನಿನಗೆ ಧಿಕ್ಕಾರ ಅಂತೂ ಆಗೋದಿದೆ. ಈಗ ನೀನು ನಿರ್ಣಯ ಮಾಡು, ಯಾವ ಧಿಕ್ಕಾರ ಸ್ವೀಕಾರ ಮಾಡ್ತೀಯ. हमें दोनों तरफ से इज्जत चाहिए. ಸಂಸಾರದಿಂದನೂ ಗೌರವ ಬೇಕು, ಧರ್ಮದಿಂದನೂ ಗೌರವ ಬೇಕು. बोलो मिलेगा? फिर तो आडंबर मायाचारी को मिल सकता है. ये कैसे संभव है बोलो तो? संसारदल्ली रच पच कर जो रहता है उसको धर्म से तो निंदा मिलेगी ना. मत ಯಾವ ವ್ಯಕ್ತಿ ನಿಜವಾಗ್ಲೂ ಧಾರ್ಮಿಕ ಇದ್ದಾನೆ ಅವನನ್ನ ನೋಡಿದ್ರೇನೆ ಸಂಸಾರ ಓಡೋಗ್ಬಿಡುತ್ತೆ. तो ಸಂಸಾರಿಕ ವ್ಯಕ್ತಿ ಧಾರ್ಮಿಕ ವ್ಯಕ್ತಿಯನ್ನು ಇಷ್ಟಪಡೋದಿಲ್ಲ. तो ಧಾರ್ಮಿಕ ವ್ಯಕ್ತಿಯನ್ನ ಸಾಂಸಾರಿಕ ವ್ಯಕ್ತಿ ಪ್ರಶಂಸೆ ಮಾಡೋದಿಲ್ಲ, ನಿಂದನೆ ಮಾಡ್ತಾನೆ. ಆದ್ರೆ ನನ್ನ ಪರಿಸ್ಥಿತಿ ಹೆಂಗಿದೆ, ನನಗೆ ಎರಡೂ ಕಡೆಯಿಂದನೂ ಪ್ರಶಂಸೆ ಬೇಕಾಗಿದೆ. ಇಲ್ಲಿಗೆ ಬಂದ ಆಚಾರ್ಯ ಹೇಳ್ತಾ ಇದ್ದಾರೆ, ನಿರ್ಣಯ ಮಾಡು. ಇಲ್ಲಾಂದ್ರೆ ಮುಳುಗೋದಿದೆ, ಮುಳುಗೋದು ಶತಸಿದ್ಧ ಇದೆ. ಯಾವ ಹಿತ ಅಹಿತದ ಪರಿಕಲ್ಪನೆ ಇದೆ, ಅಥವಾ ऐसा समझो कि ಎರಡು ಕೇಂದ್ರಗಳಿದೆ, ಜೀವನವನ್ನ ನಡೆಸುವ ಎರಡು ಕೇಂದ್ರಗಳು. ಒಂದು ಕೇಂದ್ರ ಇದೆ ದೇಹದ ಕೇಂದ್ರ, ಅರ್ಥ ಆಗ್ತಿದೆ? ದೇಹಾಶ್ರಿತ ಜೀವನ, ದೇಹವನ್ನ ಕೇಂದ್ರದಲ್ಲಿ ಇಟ್ಕೊಂಡು ಜೀವನ ನಡೆಸೋದು. तो ಜೀವನ ಹೆಂಗಿರುತ್ತೆ, ಎಲ್ಲ ಪಶು ಕೆಲಸ ಏನೇನ್ ಮಾಡುತ್ತಲ್ಲ ಆ ಎಲ್ಲಾ ಕೆಲಸವನ್ನ ಮಾಡ್ತಾನೆ. ಅದಕ್ಕೇನಂತಾರೆ, ದೇಹ ಕೇಂದ್ರಿತ ಜೀವನ. ಜैसे ಜಂಗಲ್ ಮೇ ಪಶುಗಳು ಒಂದು ಇನ್ನೊಂದು ಪಶುವನ್ನ ಸಾಯಿಸ್ತಾ ಇದೆ, तो ಇವನು ಅದನ್ನೇ ಮಾಡ್ತಾನೆ. हाँ, थोड़ा सा सोफिस्टिकेटेड तरीके से करेगा. तो प्राणी का वध भी करेगा तो बोलेगा कि ऊपर वाला बोल रहा है, ऊपर वाले की मर्जी है, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ, ಏನು ಪ್ರಾಣಿ ಹದೆ. तो जंगल में जो चल रहा है ना वही यहीं पे भी करना है उसको. लेकिन ಈ ಸಂಸ್ಕಾರ ಅಂತ ಹೇಳ್ತಾನಲ್ಲ, ಈ ಸಂಸ್ಕಾರಗಳ ಪ್ರಯೋಗ ಉಪಯೋಗ ಇದಕ್ಕೆ ಮಾಡ್ಕೋತಾನೆ. ಜಿನ್ವಾನಿ ಹೇಳುತ್ತೆ, ಸಂಸ್ಕಾರಗಳು ಯಾಕಿರುತ್ತೆ, ಸಂಸ್ಕಾರಗಳು ಹೊಸದನ್ನ ನಿನ್ನ ಮೇಲೆ ಹೊರಸಕ್ಕಿರೋದಿಲ್ಲ.
सबसे अच्छा संस्कार वो होता है जो पहले से ओढ़ रखा है उसको निकाल दे, वो संस्कार. ಜಿನ ಧರ್ಮದಲ್ಲಿ ಯಾವುದಕ್ಕೆ ಸಂಸ್ಕಾರ ಅಂತ ಕರಿತೇವೆ ಅದೇನ್ ಮಾಡುತ್ತೆ, ಹೊಸ ಬಂಧನವನ್ನ ತರೋದಿಲ್ಲ. ಏನೇನು ಬಂಧನ ಇದೆ ಅದನ್ನ दूर ಮಾಡುತ್ತೆ, उसको संस्कार बोलते हैं. वो संस्कार होता है. शुद्धोसी बुद्धोसी निरंजनोसी, ये संस्कार है. ಈ ಸಂಸ್ಕಾರದಿಂದ ಏನಾಗುತ್ತೆ, ಮಗುವಿಗೆ ಆಲ್ರೆಡಿ ಬಂಧನ ಇದೆ, ನೀನೇನ್ ಬಂಧನ ಕೊಡ್ತೀಯ, ಹುಟ್ಟಿದಾಗಿಂದನೇ ಬಂಧನ ಇದೆ. ಓ ಪಶು है बिल्कुल. ಆ ಪಶು ವೃತ್ತಿಯನ್ನ ದೂರ ಮಾಡಲಿಕ್ಕೆ ಸಂಸ್ಕಾರಗಳ ಅವಶ್ಯಕತೆ ಇದೆ. तो वो संस्कार क्या करेंगे, तुम्हारी पशुता को दूर करेंगे. तो ಕುಂದ ಕುಂದ ಆಚಾರ್ಯರ ತಾಯಿ ಏನು ಹೇಳ್ತಾರೆ, ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ, ये संस्कार है. ನಾವು ಸಂಸ್ಕಾರ ಏನು ಕೊಡ್ತಾ ಇದ್ದೀವಿ, जॉब कैसे करना, कि गृहस्थी कैसे चलाना, ये संस्कार है. गृहस्थी कैसे चलाना ये भी कोई संस्कार हुआ, बोलो. ಇದಂತೂ ಕಲಿಸ್ದೇನೆ ಬರುತ್ತೆ ಇವನಿಗೆ, ಈ ಸಿಖಾನೆ की ಅವಶ್ಯಕತೆ है. ಇದು ಕಲಿಸದೇನೆ ಕಲಿಯುವಂತಹ ಪಶು ವೃತ್ತಿ ಇದೆ. आदरे समाज ಇಲ್ಲಿ ಇದಕ್ಕೆ ಸಂಸ್ಕಾರ ಅಂತ ಇದೆ. जिनवानी में नहीं बोला इसको संस्कार. तो क्या हुआ, दो केंद्र है. ಒಂದನೇ ಕೇಂದ್ರ ಯಾವುದು, ದೇಹಾಶ್ರಿತ, ದೇಹ ಕೇಂದ್ರಿತ ಜೀವನ. ಅಲ್ಲೇನ್ ನಡೀತಾ ಇದೆ, कि ಸತತವಾಗಿ ದೇಹಕ್ಕೆ ಯಾವ ಅಭಿಲಾಷೆ ಇದೆ, ದೇಹ ಏನು ಹೇಳುತ್ತಾ ಇದೆ ಅದರ ಅನುಸಾರವಾಗಿ ಜೀವನ ನಡೆಸೋದು. ಮನೆ ಸರಾಸರ ಪ್ರಾಕೃತಿಕ ಜೀವನ. ಪ್ರಾಕೃತಿಕ ಅಂದ್ರೆ ಈ ಪ್ರಾಕೃತಿಕ ಅಲ್ಲ, ಸಹಜ ನೈ. ಪ್ರಾಕೃತಿಕ ಮನೆ ದೇಹ ಇಂದ್ರಿಯಗಳೇನು ಹೇಳ್ತಾ ಇದೆ ಹಾಗೆ ಜೀವನ ನಡೆಸೋದು. तो ಈ ರೀತಿ ಜೀವನ ನಡೆಸಿದಾಗ ಏನಾಗುತ್ತೆ, ವಿಕ್ಷಿಪ್ತತೆ ಜಾಸ್ತಿ ಇದೆ. ಇನ್ನು ಇನ್ನೊಂದು ಕೇಂದ್ರ ಹೇಳ್ತಾ ಇದ್ದಾರೆ. ಇದು ಯಾವ ಕೇಂದ್ರ ಇದೆ, ಆತ್ಮಾಶ್ರಿತ. ಆತ್ಮಾಶ್ರಿತ ಜೀವನ ಹೇಗಿದೆ, ಅಲ್ಲಿ ಯಾವುದೂ ಕೂಡ ಅನಿವಾರ್ಯ ಇಲ್ಲ, ಅಲ್ಲಿ ಯಾವುದೂ ಕೂಡ ಕಂಪಲ್ಸರಿ ಇಲ್ಲ. ಅರ್ಥ ಆಗ್ತಿದೆ, ಆ ರೀತಿಯಾದ ಆತ್ಮಾಶ್ರಿತ ಜೀವನ ಇದೆ. ಆತ್ಮಾಶ್ರಿತ ಜೀವನ ಜೀವಿಸುವಾಗ ಜೀವ ಯಾವ ಈ ಸಮಾಜ ಸಂಸಾರ ಇದೆ, ತನ್ನ ಅಸ್ತಿತ್ವ ಇದೆ, ಇದ್ಯಾವುದಕ್ಕೂ ಕೂಡ गणनेಗೆ तಗೊಳ್ಳೋದಿಲ್ಲ. वो सब गिनता नहीं कि समाज निंदा करता है उसको कोई फर्क नहीं पड़ता. ಕೊನೆಗೆ ಯಾರೋ ಸ್ವಾಧ್ಯಾಯ ಮುಗಿದ ಮೇಲೆ ಕೇಳ್ತಾ ಇದ್ರು, ದುಃಖ ಸಹಿಸ್ಲಿಕ್ಕೆ ಏನು ಮಾಡೋದು, ಜೀವನದಲ್ಲಿ ದುಃಖ ತುಂಬ ಇದೆ, ಕ್ಯಾ ಕರೆ. ಆಚಾರ್ಯ ಉತ್ತರ ಏನು ಹೇಳ್ತಾ ಇದ್ದಾರೆ, ಗೃಹಸ್ಥಾಶ್ರಮದ ಹೆಸರೇ ಪುಣ್ಯ ಪಾಪ ಸುಖ ದುಃಖ, ಇದಕ್ಕೆ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಗೃಹಸ್ಥಾಶ್ರಮದಲ್ಲಿ ಯಾರಿಗೆ ಆನಂದ ಬೇಕಾಗಿದೆ ಅವನ ಮೂಲ ಕರ್ತವ್ಯ ಇದೆ, ಇದನ್ನೆಲ್ಲ ಬೆಲೆ ಕೊಡೋದನ್ನ ಬಿಟ್ಬಿಡು. ಚಾಹೆ ದುಃಖ ಹೋ ಚಾಹೆ ಸುಖ ಹೋ, ಇದಕ್ಕೆ ಎಷ್ಟು ಜೀವ ಬೆಲೆ ಕೊಡ್ತಾನೆ ಒಲೆ ಅಷ್ಟೇ ದುಃಖ ಜಾಸ್ತಿ ಇದೆ. ಇವನಿಗನ್ಸುತ್ತೆ ನನಗಳು ಬಂತು, मैंने इसको लगता है मैं बहुत कुछ बड़ा आदमी हूं, मुझे रोना आया, मुझे अहम ನನಗಳು ಬರ್ತಾ ಇದೆ. ನನ್ನನ್ನು ನಾನು ಇಷ್ಟು ದೊಡ್ಡ ವ್ಯಕ್ತಿಯ ಕೂರಿಸಿದ್ದೇನೆ, ಏನಾಗುತ್ತೆ, ದುಃಖವೇ ದುಃಖ ಇದೆ. ಜಿನ್ವಾನಿ ಹೇಳುತ್ತೆ, ಆತ್ಮಾಶ್ರಿತ ಜೀವನ ಜೀವಿಸೋನಿಗೆ ಇದೆಲ್ಲ ಲೆಕ್ಕಕ್ಕಿಲ್ಲ. ದೇಹ ಇಂದ್ರಿಯಗಳು ಪರಿಗಣನೆಗಿಲ್ಲ ಅಂದಮೇಲೆ ಇದ್ಯಾವ ಲೆಕ್ಕಕ್ಕಿದೆ. ಜೈಸೆ ಕಾಮಿಡಿ ಪ್ರಾರಂಭದಲ್ಲಿ ಬಂದಾಗಂತೂ
चार्लिन चैपलिन का वगैरह वीडियो आते थे ना, तो ಏನ್ ನಡೀತಿತ್ತು ಅದರಲ್ಲಿ, ಅವನಿಗೇನೋ ಸಂಗತ ಆಗ್ತಾ ಇದೆ, ಆ ಕಡೆಯಿಂದ ಬಂದು ಯಾರೋ ತಲೆ ಮೇಲೆ ಹೊಡೆದ್ರು, ಕೆಳಗೆ ಹೋಗಿ ಬಿದ್ದ ತಕ್ಷಣ ಎಲ್ಲರೂ ನಗ್ತಾ ಇದ್ದಾರೆ, ಕೆಳಗಡೆ ಸೌಂಡು ಬರುತ್ತೆ. ಯಾ ಫಿರು ಕಾರ್ಟೂನ್ ಬರ್ತಿತ್ತಲ್ಲ, ಕಾರ್ಟೂನಲ್ಲಿ ಏನಾಗುತ್ತೆ, ಅವಾಗ ನೋಡಿದ ಕಾರ್ಟೂನ್ ಯಾವ್ದು ಬರ್ತಿತ್ತು, ಟಾಮ್ ಅಂಡ್ ಜೆರ್ರಿ. ಏನ್ ನಡೀತಿತ್ತು, ಬೋಲಿ ಈ ಕಡೆ ಓಡ್ ಹೋಗ್ತಾ ಇದ್ದಾನೆ, ಒಂದು ತಲೆ ಮೇಲೆ ಹೊಡೆದ, ಏನಾಗೋಯ್ತು, 3D ಡೈಮೆನ್ಷನ್ ಅಲ್ಲಿ ಇದ್ದಿದ್ದು ಕಾರ್ಟೂನ್ 2D ಆಗೋಯ್ತು, ಬಿಲ್ಕುಲ್ ಜಮೀನ್ ಪೆ ಚಿಪಕ್ ಗಯಾ. ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೌಂಡ್ ಬರುತ್ತೆ, ನಗಕ್ಕೆ ಶುರು ಮಾಡ್ತೀವಿ ನಾವು. ಅಂದ್ರೆ ಅವನ್ಗೆ ಎಷ್ಟು ಜೋರಾಗತ್ತಿದೆ, 3D ವಾಲ 2D ಬನ್ ಗಯಾ, ಅದನ್ನ ನೋಡಿ ನಾವು ನಗ್ತಾ ಇದ್ದೀವಿ. ಮನೆ ನನಗೆ ಯಾವ ದುಃಖ ಆಗಿದೆ, ಆ ದುಃಖ ಆದಾಗ ನನಗೆ ತುಂಬಾ ದುಃಖ ಆಗುತ್ತೆ. ಅದೇ ದುಃಖ ಇನ್ನೊಬ್ಬರಿಗೆ ಆಗ್ಬಿಟ್ರೆ ನಿನಗೆ ಎಷ್ಟು ದುಃಖ ಆಗುತ್ತೆ, ನೀವತ್ತಾನ. ಜಿನ್ವಾನಿ ಹೇಳ್ತಾ ಇದೆ, ನಿನ್ನನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದನ್ನ ಬಿಡು. ये शरीर आश्रित जीवन है, छोड़ो इसको, आत्मा को केंद्रित रखो. तो ಶರೀರ ಕೂಡ ಪರ ಆಗುತ್ತೆ. ಯಾವಾಗ ಪರ ಆಗುತ್ತೆ ಅದಕ್ಕಾಗೋ ದುಃಖವನ್ನ ನೋಡಿ ನಗೋದನ್ನ ಕಲಿ. ಆಚಾರ್ಯ देखो ಹಾಸ್ಯಾಸ್ಪದ ಶಬ್ದ ತುಂಬಾ ಕಡೆಗೆ ಬರುತ್ತೆ ಜಿನ್ವಾಣಿಯಲ್ಲಿ. ಇದು ನಗೋ ವಿಚಾರ ಅಲ್ಲ, ಹಾಸ್ಯಾಸ್ಪದ ಮನೆ ಅಂತರಂಗದಲ್ಲೇ ನಗು ಬರ್ತಾ ಇದೆ. ಒಬ್ಬರು ನಿಂದನೆ ಮಾಡಿದ್ರು, ಏನಾಗ್ಬೇಕಿದೆ, ಬೋಲೆ ನಗು ಬರ್ಬೇಕಿದೆ. ಕ್ಯೂಂಕಿ ದೇಹದ ನಿಂದನೆ ನಡೀತಾ ಇದೆ, ನಗೋದನ್ನ ಕಲಿ. ನಾವೇನ್ ಮಾಡ್ತಾ ಇದ್ದೀವಿ, ಬಹುತ್ ಸೀರಿಯಸ್, ನನ್ನ ನಿಂದನೆ ಮಾಡಿದನವನು, ನನಗೆ ಹಿಂಗೆಂಗಂದವನು, ನನಗೆ ಅದು ನನಗೆ. अरे अहम अपने आप को इतना सीरियस क्यों लेते हो? ये तो देह है जिसको बोल रहे हैं. ಯಾವುದಕ್ಕೆ ಹೇಳ್ತಾ ಇದ್ದಾನೆ ಅದು ದೇಹ ಇದೆ. ಕುಟುಂಬದಲ್ಲಿ, ಸಂಸಾರದಲ್ಲಿ ತಂದೆ ತಾಯಿ, ಯಾವ ತಾಯಿಗೆ ತನ್ನ ಪರಿಚಯ ಇಲ್ಲ, ಮಗನ ಪರಿಚಯ ಎಷ್ಟಾಗುತ್ತೆ ಬೋಲು. जिसको अपना परिचय होगा वही तो दूसरे को भी जान पाएगा. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರ ಬಗ್ಗೆನೂ ನನಗೇನು ಗೊತ್ತಿದೆ, ನನ್ನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಗೊತ್ತಿದೆ. जो व्यक्ति अपने बारे में जानता है वही दूसरे को भी जानता है. ನಾವು ಹೇಳ್ತೀವಿ ನನ್ನ ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾರಿಗೆ ಹೇಳ್ತಾ ಇದ್ದೀವಿ, ಯಾವ ವ್ಯಕ್ತಿಗೆ ಅವನಿಗೆ ಅರ್ಥ ಆಗಿಲ್ಲ, ನಿನ್ನನ್ನೇನು ಅರ್ಥ ಮಾಡ್ಕೋತಾನೆ ऐसा. तो ये क्या है, ಇದು ಸತತವಾಗಿ ಗೃಹಸ್ಥ ಜೀವನ ಇದೇ ಅಜ್ಞಾನದಲ್ಲಿ ನಡೀತಾ ಇರುತ್ತೆ. ಇಸಿ ಅಜ್ಞಾನ ಮೇ ಗೃಹಸ್ಥಿ ಚಲ್ತಿ रहती है. ಆಚಾರ್ಯ ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡ ಅಪರಾಧ ಇದೆ ನಿನ್ನನ್ನು ನೀನು ಗೃಹಸ್ಥ ಅಂತ ತಿಳಿಯೋದು. ಈ ತಿಳಿದ ತಕ್ಷಣನೇ ಮುಂದಿನ ಎಲ್ಲಾ ಕೆಲಸಗಳು ಇವನ ಜವಾಬ್ದಾರಿ ಆಗ್ಬಿಡುತ್ತೆ, ಕರ್ತವ್ಯ ಆಗ್ಬಿಡುತ್ತೆ. ಶ್ರಾವಕಾಚಾರ ಗ್ರಂಥಗಳಲ್ಲಿ ಗೃಹಸ್ಥ ಅವಸ್ಥೆಯ ಯಾವ ಕರ್ತವ್ಯವನ್ನು ಹೇಳಿಲ್ಲ. ಹೇಳಿದಾರೇನು ಬೋಲೋ, ಪಂಚ ಅಣುವೃತ್ತ, ಶಿಕ್ಷಾವೃತ್ತ, ಗುಣವೃತ್ತ, ಇದು ಯಾವುದ್ರಲ್ಲಾದ್ರೂ ಗೃಹಸ್ಥಾವಸ್ಥೆಯನ್ನು ಹೆಂಗ ನಡೆಸೋದು, ಹೆಂಗ್ ನಿಭಾಯಿಸೋದಂತ ಹೇಳಿದ್ದಾರೆ ಬೋಲೋ? ಇಲ್ಲ, ಇದನ್ನ ನಿಭಾಯಿಸೋದು ಹೇಳಿಲ್ಲ. ಆತ್ಮಾಶ್ರಿತ ಜೀವನ ನಡೆಸಿದ್ರೆ ತನ್ನಿಂದ ತಾನೇ ಗೃಹಸ್ಥಾವಸ್ಥೆ ಚೆನ್ನಾಗಿರುತ್ತೆ, ದೇಹನೂ ಚೆನ್ನಾಗಿರುತ್ತೆ. ದೇಹ ಯಾರ್ದು ಹಾಳಾಗುತ್ತೆ, ಯಾರು ದೇಹಾಶ್ರಿತ ಜೀವನ ನಡೆಸ್ತಾ ಇದ್ದಾನೆ. वो बिल्कुल कुछ भी खाएगा, कुछ भी करेगा तो ದೇಹನೂ ಹಾಳಾಗುತ್ತೆ.
ಆತ್ಮಾಶ್ರಿತ ವ್ಯಕ್ತಿಯ ಸಂಸಾರ ಕೂಡ ಸರಿ ಇದೆ, ದೇಹ ಕೂಡ ಸರಿ ಇದೆ, ಅವನ ಆನಂದದಲ್ಲಿರ್ತಾನೆ. ಯಾಕಂದ್ರೆ ದುಃಖ ಅಂತೂ ಈ ಕನಿಷ್ಠ ಪಕ್ಷ ಈ पंचम ಕಾಲದಲ್ಲಿ ಜನ್ಮ ಆಗಿದೆಯಲ್ಲ. तो क्या लग रहा है, जन्म क्यों हुआ है पंचम काल में? क्या लगता है? पंचम कालದಲ್ಲಿ जन्म ಯಾಕಾಗಿದೆ? ಏನನ್ಸುತ್ತೆ? मजे करने के लिए? क्यों जन्म हुआ पंचम काल में, बोलो? विचार किया कभी? भाई पंचम काल में जन्म हुआ ताकि दुख भोग सको. दुख ही दुख है यहां पर. क्या लगता है, पंचम काल में सुख के लिए जन्म हुआ था? नहीं, इस काल में जन्म हुआ ही इसलिए ताकि दुख भोग सको. इस काल में दुख ही दुख भरा और कुछ नहीं. ದುಃಖನೇ ದುಃಖ ಇದೆ, ಹೆಜ್ಜೆ ಹೆಜ್ಜೆಗೂ ದುಃಖ ಇದೆ. तो ಏನ್ ಮಾಡ್ತೀಯ? ಬೋಲೆ ದೇಹಾಶ್ರಿತ ಜೀವನವನ್ನ ಬಿಟ್ಟು ಈ ದುಃಖವನ್ನ ಗಂಭೀರವಾಗಿ ಪರಿಗಣಿಸೋದನ್ನ ಬಿಡು, ಬೇರೆ ಉಪಾಯ ಇಲ್ಲ. ನಿನ್ನ ಮೇಲೆ ನೀನೇ ನಗೋದನ್ನ ಕಲಿ. ऐसा अपने ऊपर ही हंसना सीखो. ಇವತ್ತು ತಯಾರಿ ಮಾಡಿ ಕೂತ್ಕೋ ಕಿ ಇವತ್ತು ಇನ್ನು ಯಾವ ಯಾವ ವಿಷಯಗಳು ನೋಡಿ ನೀನು ಮೂಡ್ ಆಫ್ ಆಗೋದಿದೆ, ನಿನಗೆ ನೀನೇ ಪ್ರಶ್ನೆ ಕೇಳ್ಕೊ. ಇನ್ನು ಇವತ್ತು ಏನೇನನ್ನ ನೋಡಿ ಬೇಜಾರಾಗೋದಿದೆ ನಿನಗೆ ನೀನೇ ಪ್ರಶ್ನೆ ಕೇಳ್ಕೊ. ಮತ್ತು ಬೇಜಾರಾದ ತಕ್ಷಣ ನಗು. मूड ऑफ आग तक्षण नगो, हंसो अपने ऊपर, क्योंकि कल फिर यही होने वाला है. ಇವತ್ತು ಅಳು ಬಂದಿದೆ कि नाले नाले पुनः अळु बरोदिದೆ. तो क्या करोगे? बोले रोते रोते हंसो. इतना गंभीरता से क्यों लेते हो? सुख दुख, दुख के बाद सुख, सुख के बाद दुख, ये गृहस्थी में निरंतर चलने वाला है. तो ಇಷ್ಟು ಗಂಭೀರವಾಗಿ ಯಾಕೆ ತಗೋತಾ ಇದ್ದೀವಿ ಇದನ್ನ? ಈಗ ಮೂಡ್ ಆಫ್ ಆಗಿದೆ, ಇನ್ನೊಂದು ಅವರಲ್ಲಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತೀಯ. तो प्रसन्न ಯಾಕಾಗಿದೆ ಅದು ಗೊತ್ತಿಲ್ಲ. अभी मूड ऑफ क्यों है वो भी नहीं पता. फिर क्या करोगे? बोले ಸುಖ ದುಃಖ ಇದು ಎರಡೂ ಕೂಡ ಗೃಹಸ್ಥವಸ್ಥೆಯ ಅನಿವಾರ್ಯ ಅಂಗ ಇದೆ. ಇವೆರಡರಲ್ಲೂ ಏನು ಉತ್ಕೃಷ್ಟದ್ದೇನೂ ಆಗೋಗ್ಲಿಲ್ಲ. इसको गंभीरता से मत लो, इसको छोड़ो, ऊपर ऊपर की बात. ಮೂಲ ವಿಷಯಕ್ಕೂ ಪಕಡೋಣ. ಮೂಲ ಜಿಜ್ಞಾಸ, ಮೂಲ ಪ್ರಶ್ನೆ ಕೇಳೋದಿಲ್ಲ ನಾವು. ಮೂಲ ಪ್ರಶ್ನೆ ಕೇಳೋದನ್ನ ಕಲಿಬೇಕು. ಈ ಮೂಲ ಪ್ರಶ್ನೆ ಕೇಳೋದಿದೆಯಲ್ಲ, ಇದೇ ನನ್ನ ಜೀವನದಲ್ಲೂ ತುಂಬಾ ಜ್ಞಾನವನ್ನ ತಂದು ಕೊಡುತ್ತೆ. ಬೋಲೆ ಯಾಕೆ ಸ್ವಾಧ್ಯಾಯಕ್ಕೆ ಬರಲಿಲ್ಲ? बोले निद्ದೆ ಬಂದಿತ್ತು. मैंने ये उत्तर तो है लेकिन मूल उत्तर नहीं है. मूल प्रश्न पूछो, ಯಾಕೆ ಬರಲಿಲ್ಲ? बोले ಈ ಉತ್ತರ ಏನೋ ಇದೆ, ನಿದ್ದೆ ಬಂದಿತ್ತು ಅಂತ. ಆದ್ರೆ ಮೂಲ ಪ್ರಶ್ನೆ पर जाओ, ನಿದ್ದೆ ಯಾಕೆ ಬಂದಿತ್ತು? वो नहीं पूछते हम. कि ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದೆ, ಲೇಟಾಗಿ ಯಾಕೆ ಮಲ್ಕೊಂಡಿದ್ದೆ? समझ में आ रहा है ना? नहीं, जल्दी हम निकल जाते हैं ना, तो उत्तर नहीं मिलता जीवन का. ಜೀವನದ ಪ್ರತಿಯೊಂದು ಸಮಸ್ಯೆಯ ಉತ್ತರವನ್ನ ತುಂಬಾ ಚೀಪ್ ಆಗಿ ನಿಪ್ಟಾಯಿಸ್ಬಿಡೋದಿಲ್ಲ. ಮೂಲ ಪ್ರಶ್ನೆ पर जाओ, ಜಿಜ್ಞಾಸಾ. ಹೋತಾ ना ನಚಿಕೇತ, ಎಲ್ಲಿ ಇವ್ರು ಬಂದಿಲ್ಲ ಅನ್ಸುತ್ತೆ, ನಿಮ್ಮ ಫ್ರೆಂಡು. तो ನಚಿಕೇತನಿಗೆ ಯಮ ವರ ಕೊಡ್ತಾನೆ ಉಪನಿಷದಲ್ಲಿ. तो ನಚಿಕೇತ ಬಾಲಕ, ಬಾಲಕನಿಗೆ ಯಮ 3 ವರ ಕೊಡ್ತಾನೆ. ಕಿ ಬೇಡ, ಏನ್ ಬಿಡ್ತೀಯ? तो 2 ವರ ಅಂತೂ ಬಿಡ್ತಾನೆ. ಒಂದು ಏನೋ ಅಗ್ನಿ ವಿದ್ಯೆ ಕಲಿಸು ಅಂತ, ಇನ್ನೊಂದೇನೋ ವರ ಬಿಡ್ತಾನೆ.
ಇದೆರಡು ವರ ಆದ್ಮೇಲೆ ಮೂರನೇ ವರ. ಮೂರನೇ ವರ ನಚಿಕೇತ ಹೇಳ್ತಾನೆ, ಈ ಮೃತ್ಯುವಿನ ರಹಸ್ಯವನ್ನ ಹೇಳು. ಮರಣ ಅಂದ್ರೆ ಏನು? ಯಾರಿಗೆ ಕೇಳ್ತಾ ಇದ್ದಾನೆ ಬಾಲಕ? ಯಮನಿಗೆ ಕೇಳ್ತಾ ಇದ್ದಾನೆ. ಅಲ್ಲಿ ಕನ್ವರ್ಸೇಷನ್ ನಡೆಯುತ್ತೆ. ಯಮ ಮಗುಗೆ ತುಂಬಾ ತಿಳಿ ಹೇಳಕ್ ಶುರು ಮಾಡ್ತೇನೆ. देखो बच्चे, ऐसे प्रश्न नहीं पूछते, ऐसे नहीं पूछा करते, और कुछ मांग लो सब दे दूंगा मैं. अग्नि विद्या, ये विद्या, वो जो विद्या चाहिए बोलो ना, सब दे दूंगा. ये प्रश्न, इंಥ प्रश्न ಕೇಳಬಾರದು ಮಕ್ಕಳು. तो बच्चा अड़कर बैठ जाता है, नहीं मुझे तो मृत्यु का ही रहस्य जानना है. तो ಯಮ ಕೇಳ್ತಾನೆ, ಯಾಕೆ ಕಾರಣ ಏನು? ಬೋಲಿ ಇದೆಲ್ಲ ಕೊಟ್ಟಿದೆಯಲ್ಲ, ಇದೆಲ್ಲ ಆಟಿಕೆಗಳು, ಈ ವಿದ್ಯೆ ಆ ವಿದ್ಯೆ ಎಲ್ಲ, ಮರಣ ಬಂದ್ರೆ ಇದನ್ನೆಲ್ಲ ತಗೊಂಡೋಗ್ಬಿಡ್ತೀಯ ನೀನು, ನಂಗೆ ಗೊತ್ತಿದೆ. ಯಾವುದನ್ನ ನೀನೇ ತಗೊಂಡೋಗೋದಿದ್ಯಾ ಅದನ್ನು ಕೊಟ್ಬಿಟ್ಟು ಆಟ ಆಡ್ತಾ ಇದೀಯ ನೀನು. ಮರಣದ ರಹಸ್ಯ ಹೇಳು ಅಂತ. ಹಾಗೆ ಜೀವನದಲ್ಲಿ ತುಂಬಾ ಅಗ್ಗವಾದ ಉತ್ತರಗಳನ್ನು ಕೊಟ್ಟು ಮುಂದೆ ಹೋಗೋದಿಲ್ಲ ಜೀವನಕ್ಕೆ. ಮೂಲ ಪ್ರಶ್ನೆದು ಪೂಜೋ, ಮೂಲ ಪ್ರಶ್ನೆ ಏನಿದೆ ಅವಾಗ ಗೊತ್ತಾಗುತ್ತೆ ಯಾವ ಜೀವನ ಇದೆ ಅದು ದೇಹಾಶ್ರಿತ ನಡೀತಾ ಇದೆ. ಅಲ್ಲಂತೂ ಇದು ಸತತ. ದೋ ಬಾತೆ ಸಮಜ್ ಮೇ ಆ ಗೈ. ಏಕ್ ತೋ ನಮ್ಮ ಅವಸ್ಥೆಯಲ್ಲಿ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಅನಿವಾರ್ಯ ಇದೆ. कोई नहीं कर सकता खाली सुख सुख, खाली दुख दुख, नहीं कर सकता कोई. वो पिक्चर में होता है कि मैं तो तुम्हें रोने ही नहीं दूंगा. क्यों रोने नहीं दोगे भाई? ಜೀವನದಲ್ಲಿ ಯಾವತ್ತೂ ಅಳಕ್ಕೆ ಬಿಡೋದಿಲ್ಲ ನಾನು. ಫಿರ್ ತೋ ಆಂಖೆ ಫೋಡ್ನಿ ಪಡೇಗಿ. ಎಲ್ಲಿವರೆಗೆ ಕಣ್ಣಿದೆ ಅಲ್ಲಿವರೆಗೆ ಅಳು ಬಂದೇ ಬರುತ್ತೆ. तो क्या करोगे? ये सब बकवास है. वास्तविक बात ये है कि सुख दुख ಎರಡು ನಿರಂತರವಾಗಿ ನಡೆಯೋದಿದೆ. पुण्य पाप, पाप में जीवन, कभी कभी ज्यादा पाप, कभी कभी कम पाप. तो ಕಡಿಮೆ ಪಾಪ ಇದ್ರೆ ಪುಣ್ಯ ಅನ್ಸುತ್ತೆ, ಜಾಸ್ತಿ ಪಾಪ ಇದ್ರೆ ಪಾಪ ಜಾಸ್ತಿ ಅನ್ಸುತ್ತೆ. ಇತನಾ ಹಿ ಚಲ್ ರहा है. तो ಮಾಡೋದೇನಿದೆ, ಈ ಪುಣ್ಯ ಪಾಪ ಎರಡನ್ನು ಗಂಭೀರವಾಗಿ ಪರಿಗಣಿಸದೆ ಇವುಗಳನ್ನ ಸಮಾನವಾಗಿ ನೋಡ್ತಾ ನನ್ನ ದೇಹವನ್ನ ತುಂಬಾ ಗಂಭೀರವಾಗಿ ಕೌಂಟ್ ಮಾಡ್ದೇನೆ ಆತ್ಮಮಯ ಜ್ಞಾನಕ್ಕೆ, ಆತ್ಮಾಶ್ರಿತ ಜೀವನಕ್ಕೆ ಜಾಸ್ತಿ ಬೆಲೆಯನ್ನು ಕೊಟ್ಟರೆ ಗೃಹಸ್ಥವಸ್ಥೆ ಸುಸೂತ್ರವಾಗಿ ನಡೆಯುತ್ತೆ. ಇದು ಪ್ರಾರಂಭದ ಪ್ರತಿಜ್ಞೆ ಇದೆ ಕಿ ಗೇಹಾಶ್ರಮ ನಹಿ ಹಿತಃ. ಈ ಗೃಹಸ್ಥಾಶ್ರಮದಲ್ಲಿ ಯಾವುದೇ ರೀತಿಯಾದ ಹಿತ ಇಲ್ಲ. ಕೊನೆಯ ಪ್ರಶ್ನೆ ಇದೆ. ನಮ್ಗೇನನ್ಸುತ್ತೆ, जिनवानील ಓದ್ತೀವಲ್ಲ, ಧರ್ಮ ಕರತ್ ಸಂಸಾರ ಸುಖ, ಧರ್ಮ ಕರತ್ ನಿರ್ವಾಣ. ಇದರ ಅರ್ಥ ಏನು? ಇದರ ಅರ್ಥ ಕೆಲವೊಂದು ಜನರಿಗೆ ಏನನ್ಸುತ್ತೆ, ಸಂಸಾರ ಮಾಡ್ತಾ ಮಾಡ್ತಾ ಸ್ವಲ್ಪ ಧರ್ಮ ಮಾಡಿದ್ರೆ ಆನಂದ ಇದೆ. ಮ್ಯಾಕ್ಸಿಮಮ್ ಜನರಿಗೆ ಅರ್ಥ ಇದೆ ಆಗುತ್ತೆ. ಏನು ಕಿ ಸಂಸಾರ ಮಾಡ್ತಾ ಮಾಡ್ತಾ ಒಂದ್ ಸ್ವಲ್ಪ ಹೊತ್ತು ಯಾವಾಗಾದ್ರೂ ಧರ್ಮ ಮಾಡಿದ್ರೆ ಆನಂದ, ಚೆನ್ನಾಗಿ ಕುಟುಂಬ ಸಂಸಾರ ಎಲ್ಲ ಚೆನ್ನಾಗಿರುತ್ತೆ. ಈ ಅರ್ಥ ನೈ ಹೈ. ಮೂಲ ಅರ್ಥ ಏನಿದೆ, ಧರ್ಮ ಮಾಡ್ತಾ ಮಾಡ್ತಾ ಅರ್ಥ ಆಗ್ತಿದೆ. ಧರ್ಮ ಕರ್ತೆ ಕರ್ತೆ ಯದಿ ಸಂಸಾರ ನಿಭರಾಯ ತೋ ಅದು ಸುಂದರವಾಗಿರುತ್ತೆ. ಧರ್ಮದ ಪ್ರಾಮುಖ್ಯತೆ ಇದೆ. ಸುಖ ಹುಡುಕೋದಿದೆ ಧರ್ಮದಲ್ಲಿ, ಸುಖ ಗೃಹಸ್ಥಾವಸ್ಥೆಯಲ್ಲಿ ಹುಡುಕೋದಿಲ್ಲ. ನಾವೇನ್ ಮಾಡ್ತಿದೀವಿ, ಗೃಹಸ್ಥಾವಸ್ಥೆಯಲ್ಲಿ ಸುಖ ಹುಡುಕ್ತಾ ಇದ್ದೀವಿ. ಸ್ವಲ್ಪ ಧರ್ಮ ಮಾಡಿ ಮಾಡಿ ನೈ ವಹಾ ಸುಖ ನೈ ಮಿಲ್ನೆ ವಾಲಾ. ಧರ್ಮ ಮಾಡುವ ಆ ಪ್ರಕ್ರಿಯೆಯಲ್ಲಿ ಸುಖ ಇದೆ. ಗೃಹಸ್ಥಾವಸ್ಥೆಯಲ್ಲಿ ಸುಖ ಹುಡುಕೋ ಕಲ್ಪನೆಯನ್ನ ಮಾಡೋದಿಲ್ಲ. ಶ್ಲೋಕ ಪಾಠ ಮಾಡೋಣ.
सर्वं धर्ममयं क्वचित् क्वचिदपि सर्वं धर्ममयं क्वचित् क्वचिदपि प्रायेण पापात्मकम् क्वाप्येतद्व्ययवत् करोति चरितम् प्रज्ञाधनानामपि तस्मादेष तदन्धरज्ज्वलनम् स्नानं गजस्याथवा मन्मत्तोन्मत्तविचेष्टितं न हि हितो मत्तोन्मत्तविचेष्टितं न हि हितो गेहाश्रमः सर्वथा